ಎಡಕ್ಕಡ ನನ್ನ ಸುಂದರವಾದ ಊರು. ಇದು ಕ್ಯಾಲಿಕಟ್ ಜಿಲ್ಲೆಯಲ್ಲಿದೆ. ಅದು ತುಂಬಾ ಸಮೃದ್ಧ ಮತ್ತು ಸುಖಮಯ ಗ್ರಾಮ. ಇಲ್ಲಿಯ 5 ಸ್ನೇಹಿತರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು. ಈ ಸ್ಕೂಲಲ್ಲಿ ಕ್ಯಾಪ್ಟನ್ ಶಫೀಕ್ ಅಂದ್ರೆ ನಾನು ಮತ್ತೆ ಶಂಕರ್ ಕೂಡ ಒಟ್ಟಿಗೆ ಓದ್ತಾ ಇದ್ವಿ. ನಮ್ಮ ಸ್ಕೂಲಲ್ಲಿ ಒಬ್ಬ ಫನ್ನಿ NCC ಟೀಚರ್ ಕೂಡ ಇದ್ರು. ನನ್ ಫ್ರೆಂಡ್ ಶಂಕರ್ಗೆ ಮಿಲಿಟರಿ ಜಾಯ್ನ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆದ್ರೆ ಅವನ ಅಪ್ಪ ತೀರ್ಕೊಂಡ್ಮೇಲೆ ಅವನು ಅವನ್ ಕುಟುಂಬನ ಸಾಕೋದಕ್ಕೋಸ್ಕರ ಪೆಟ್ಗೆ ಅಂಗಡಿ ಇಟ್ಕೋಬೇಕಾಯ್ತು. ನಮ್ ಊರಿನ ಆಕಾಶನ ಮುಟ್ಟೋ ತರ ಆ ಜುಮ್ಮಾ ಮಸೀದಿ ಇತ್ತು. ಅದ್ರಲ್ಲಿ ನಮ್ಮ ಅಕ್ಕನ ಹುಡ್ಬಿ ಉಮರ್ ಬಾಯ್ ಅಜಾನ್ ಕೂಗ್ತಾ ಇದ್ರು. ಆ ಅಜಾನ್ ಎಲ್ರ ಮನ್ಸಿಗೂ ಮುಟ್ತಾ ಇತ್ತು. ಅಷ್ಟು ಇಂಪಾದ ಅಜಾನ್ ಆಗಿತ್ತು ಅದು. ಎಡಕ್ಕಡ ಗ್ರಾಮದಲ್ಲಿ ಮಹಮ್ಮದ್ ಕುಟ್ಟಿ ಅಂದ್ರೆ ನಮ್ಮಪ್ಪ ಮಾಡೋ ಚಿಕನ್ ಬಿರಿಯಾನಿಯ ರುಚಿ ಬಗ್ಗೆ 4 ದಿಕ್ಕಲ್ಲೂ ಚರ್ಚೆ ಆಗ್ತಾ ಇರ್ತಿತ್ತು. ಅವರು ಕೇಟರಿಂಗ್ ಬಿಸ್ನೆಸ್ ಮಾಡ್ತಿದ್ರು. ನಮ್ಮಮ್ಮ ಸುರಯ್ಯ ಕುಟ್ಟಿ, ಇವರನ್ನ ನಮ್ಮಪ್ಪ ಪ್ರೀತಿಯಿಂದ ಮಿನಿಸ್ಟರ್ ಅಂತಿದ್ರು. ಅವರು ನಮ್ಮ ಊರಿನ ಪಂಚಾಯ್ತಿಗೆ ಒಬ್ಬ ವಾರ್ಡ್ ಮೆಂಬರ್ ಆಗಿದ್ರು. ಅವರು ತುಂಬಾನೇ ಪರೋಪಕಾರಿ ಮತ್ತೆ ದಯಾಳು ಆಗಿದ್ರು. ಅವ್ರನ್ನ ಊರಲ್ಲಿ ಎಲ್ರೂ ಸುರಯ್ಯ ಮೇಡಮ್ ಅಂತಿದ್ರು. ನಮ್ಮಕ್ಕ ಸಮೀರಾಳ ಗಂಡ ಉಮರ್ ಖಾನ್ ನಮ್ಮೂರಲ್ಲಿ ಸ್ಕೂಲ್ ನಡೆಸ್ತಾರೆ. ನಮ್ಮಕ್ಕ ಸಮೀರಾಗೆ ಒಂದ್ ದೊಡ್ಡ ಕನ್ಸಿತ್ತು, ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ. ನಮ್ಮನೇಲಿ ಎಲ್ರಿಗೂ ಪ್ರೀತಿ ತೋರಿಸ್ತಿದ್ದವರು ನಮ್ಮಜ್ಜಿ ತಿತುಮ್ಮ. ಅಜ್ಜಿ ಎಷ್ಟು ಒಳ್ಳೆಯವಳೋ ಅಷ್ಟೇ ಕೆಟ್ಟವಳು ಕೂಡ. ಅಜ್ಜಿನ ಊರಲ್ಲಿ ಎಲ್ರೂ ತಿತು ಅಜ್ಜಿ ಅಂತ ಕರೀತಿದ್ರು. ನಮ್ಮೂರಿನ ಬಶೀರ್ ಅಂಕಲ್ ಗಲ್ಫ್ ಕಂಟ್ರಿಯಿಂದ ಬಂದು ಅವ್ರ ಕುಟುಂಬದ ಸಮೇತ ಇದೇ ಊರಲ್ಲಿ ವಾಸ ಮಾಡ್ತಿದ್ರು. ಬಶೀರ್ ಅಂಕಲ್ಗೆ 2 ಹೆಣ್ಮಕ್ಳಿದ್ರು, ನಸ್ರೀನ್ ಮತ್ತು ನೇನಾ ಉಮರ್ ಬಾಯ್ ಅವ್ರ ಸ್ಕೂಲಲ್ಲಿ ಟೀಚರ್ ಆಗಿದ್ರು. ಅವ್ರ ಸ್ಕೂಲಲ್ಲಿರೋ ಎಲ್ಲಾ ಮಕ್ಕಳಿಗೂ ಪ್ರೀತಿಯಿಂದ ಪಾಠ ಮಾಡ್ತಿದ್ರು. ಎಲ್ಲಾ ಮಕ್ಕಳಿಗೂ ನೈನಾ ಅಂದ್ರೆ ತುಂಬಾನೇ ಇಷ್ಟ. ಆ 5 ಸ್ನೇಹಿತರ ಫೇವ್ರೆಟ್ ಜಾಗ ನಮ್ಮೂರಿನ ಮಧ್ಯದಲ್ಲಿರುವಂತಹ ಒಂದು ಸಣ್ಣ ಬ್ರಿಡ್ಜ್ ಆಗಿತ್ತು. ಅದು ಊರಿನ ಸ್ಕೂಲ್ಗೆ ಹೋಗೋ ರಸ್ತೆ ಮಧ್ಯನೇ ಇತ್ತು. ಯಾವಾಗ ಊರವರೆಲ್ಲ ದೇವರ ಜಾತ್ರೆ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ರಲ್ಲ, ಆಗ ಎಡಕ್ಕಡ ಗ್ರಾಮ ಇನ್ನು ಖುಷಿಯಿಂದ ತುಂಬಿರ್ತಾ ಇತ್ತು. ಆ ಉತ್ಸವದ ಆರಂಭ ನಮ್ಮನೆಯಿಂದಾನೇ ಹೋಗಿರೋ ಎಣ್ಣೆ ಮತ್ತು ಹಗ್ಗದಿಂದ ಶುರುವಾಗ್ತಿತ್ತು. ಆ ಅಭ್ಯಾಸ ತುಂಬಾನೇ ವರ್ಷದಿಂದ ನಡೀತಾ ಇತ್ತು. ನಮ್ಮೂರು ಈ ಉತ್ಸವನ ತುಂಬಾನೇ ಸಂತೋಷದಿಂದ ಆಚರಿಸ್ತಾ ಇತ್ತು. ಬಾರೋ, ಒಂದು ಲಾಟ್ರಿ ಟಿಕೆಟ್ ಕೊಡ್ಲಾ? ನಿನ್ನೆ ರಾತ್ರಿ ಕಳಶ ಬೇರೆ ಹೊತ್ತಿದ್ಯಲ್ಲ, ನಿಂಗೆ ಲಾಟ್ರಿ ಖಂಡಿತ ಹೊಡೆಯುತ್ತೆ. ನನ್ನ ಅದೃಷ್ಟ ಚೆನ್ನಾಗಿದೆ, ದೇವರಿಂದಾನೇ ನಾನು ಚೆನ್ನಾಗಿದ್ದೀನಿ. ಎಷ್ಟಿದಕ್ಕೆ? 40 ರೂಪಾಯಿ. ಶಂಕರ್, ಈ ಲಾಟ್ರಿ ನಿಂಗೋಸ್ಕರ ತಗೋತಾ ಇದ್ದೀನಿ. ನನಗೋಸ್ಕರನಾ? ಲಾಟ್ರಿ ಹೊಡಿತು ಅಂದ್ರೆ ಈ ಟೇಪ್ ರೆಕಾರ್ಡರ್ ದುಡ್ಡನ್ನ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ಕೋ. ಯಾರ್ದು? ನಂದು ಕಣೋ. ನಂಗೋಸ್ಕರನಾ? ಮೊದಲು ಅದ್ರಲ್ಲಿ ಏನಿದೆ ಅಂತ ನೋಡು. ನಿನ್ನ ಅಂಗಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅಂತೂ ಇರ್ಲೇಬೇಕಲ್ವಾ? ಇದು ಸೂಪರ್ ಆಗಿದೆ. ನಿಮ್ ಮಿಲಿಟರಿ ಅವ್ರಿಗೆ ಟಿವಿಗಿಂತ ಇದೇ ಇಷ್ಟ ಕಣೋ. ಫೇವ್ರೇಟ್ ಇದು ಅವ್ರಿಗೆ. ನೀನ್ ಏನ್ ಹೇಳೋಕ್ ಹೋದೆ? ನಾನು ಆರ್ಮಿ ಅವನಾ? ಹಾ. ಅಣ್ಣ 5 ಲೈಟ್ರ್ ಕೊಡಿ. ಹಾ, ಕೊಡ್ತೀನಿ. ಒಂದು ಲಾಟ್ರಿ ಟಿಕೆಟ್ ಕೊಡ್ಲಾ? ಅಯ್ಯೋ ಮಹಾಲಕ್ಷ್ಮಿ ಲಾಟ್ರಿ ಇದು. ಲೇ, ದುಡ್ಡು ಕೊಡೋ. ಹಾ, ತಗೋ. ಉಳ್ದಿ ಚಿಲ್ರೆ ತಗೋ. ಈ ಹುಡುಗರು ಸಿಗರೇಟ್ ಯಾಕೆ ತಗೊಳ್ಳಿಲ್ಲ ಗೊತ್ತಿಲ್ಲ. ಯಾವಾಗ್ಲೂ ಇವ್ರು ಲೈಟರ್ ತಗೊಳಕ್ಕೆ ಬರ್ತಾರೆ. ಇವ್ರು ಯಾವಾಗ್ಲೂ ಆ ಬ್ರಿಡ್ಜ್ ಹತ್ರನೇ ಕೂತ್ಕೋತಾರ. ಇವರು ನಮ್ಮ ಊರಲ್ಲಿರಕ್ ಲಾಯಕ್ಕಿಲ್ಲ ಬಿಡೋ. ತುಂಬಾ ಪೊರ್ಕಿಗಳು ಇವರು. ಯಾರನ್ನ ಕಂಡ್ರು ಎದ್ರುಕೊಳ್ಳಲ್ಲ. ಇವ್ರು ಬರೀ ಕೆಟ್ಟ ಕೆಲ್ಸನೇ ಮಾಡ್ತಾ ಇರ್ತಾರೆ. ದಿನ ಪೂರ್ತಿ ಹರಟೆ ಹೊಡಿತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅವ್ರ ಅಪ್ಪ ಅಮ್ಮಂಗೂ ಎದ್ರುಕೊಳ್ಳಲ್ಲ ಇವರು. ಹೋದ್ವಾರ ಇವರು ಬೆದ್ರಿಕೆ ಹಾಕಕ್ ಬಂದಿದ್ರು. ಇವರಲ್ಲೊಬ್ಬ ಹುಡುಗ ಪೊಲೀಸ್ ಅಪ್ಪನ ಮಗ ಬೇರೆ, ರೂಪೇಶ್ ಅವನ ಹೆಸರು.
ನೋಡು ಸರ್ವೇಶ್ ಬರ್ತಿದ್ದಾನೆ. ಕಾಣ್ತಾ ಇದೆ. ಮಾಲ್ ಸಿಗ್ತಾ ಇಲ್ವಾ? ಬಂದಿದ್ದೀನಿ ಅಂದ್ರೆ ಸಿಕ್ಕಿದೆ ಅಂತ ತಾನೆ. ಎಷ್ಟು ತಂದಿದ್ಯಾ? 30 ಪ್ಯಾಕೆಟ್ ತಂದೆ. ತೋರ್ಸು. ಹೊಸ ಮಾಲ್ ಇದು, ಹೊರಗಡೆ ಇದಕ್ಕೆ ತುಂಬಾ ಡಿಮ್ಯಾಂಡ್ ಓ, ಇದೆ. ಹೊಸ ಮಾಲಾ? ಹುಷಾರು, ಇದು ಸ್ಟ್ರಾಂಗ್ ಇರುತ್ತೆ. ಅದೇನಾದ್ರೂ ಸರಿ, ಸರ್ವೇಶ್ ನಮಗ್ ಮಾಲ್ ಮಾತ್ರ ತಂದೆ ತರ್ತಾನೆ. ಸರಿಯಾಗಿ ಹೇಳ್ದೆ ಕಣೋ. ಮಿಕ್ಕಿದ್ದು ಆಮೇಲೆ ತರ್ತೀನಿ. ಪರವಾಗಿಲ್ಲ ಬಿಡು. ಇದನ್ನ ಹೊಸ ಹುಡುಗಿರಿ ಕೊಡ್ಬೇಡ, ತುಂಬಾ ಸ್ಟ್ರಾಂಗ್ ಇದು, ತುಂಬಾ ಸ್ಟ್ರಾಂಗ್ ಮಾಲ್ ಇದು. ಸರಿಯಾದ ಜನಕ್ಕೆ ಕೊಡದೇ ಇದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಆಯ್ತಾ? ಪ್ರಿನ್ಸ್ ಮತ್ತೆ ರೂಪೇಶ್ ನಿಂತ್ಕೊಡೋ. ಏ ನಿಲ್ಲು. ಏಯ್ ನಿಲ್ಸು. ಪ್ರಿನ್ಸ್ ಯಾಕಿಷ್ಟು ಲೇಟ್ ಆಯ್ತು? ಅಯ್ಯ ಬಂದಿದೀವಿ ತಾನೆ. ಅಲ್ಲೇನಾದ್ರೂ ಆಯ್ತಾ? ಅಯ್ಯೋ ಅವನು ವಾಪಸ್ ಬಂದಿದ್ದಾನಲ್ಲ, ಶಂಕರ್ ಶಾಪ್ ಹತ್ರನೇ ಇದ್ದ. ಲಾಸ್ಟ್ ಟೈಮ್ ಏನಾಯ್ತು ಅಂತ ಗೊತ್ತಿದೆ ತಾನೇ? ಅವ್ನು ನಿಮ್ಮನ್ನ ನೋಡ್ದಾ? ಅವ್ನು ನಮ್ಮನ್ನು ಗುರಾಯಿಸ್ತಾ ಇದ್ದ, ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಏನೋ ನಾಗ, ಯಾರೋ ಅವನು? ಅದೇ ಮಿಲ್ಟ್ರಿ ಅವನು, ಹಬ್ಬಕ್ಕೆ ಅಂತ ಬಂದಿದ್ದಾನೆ. ನಾವು ಸ್ವಲ್ಪ ದಿನ ಸುಮ್ಮನಿರ್ಬೇಕು. ಸರಿ, ನಾನು ಹೊರಡ್ತೀನಿ. ಹಾ ಸರಿ. ಸರಿ. ನಾಗ, ಹಾ, ಸಂಜೆ ಸಿಗೋಣ. ಶಾಪ್ ಕಡೆ ಬಂದ್ಬಿಡು. ದುಡ್ಡು ತರೋದ್ ಮರಿಬೇಡ. ಹಾ, ಅದೇ. ನಮಸ್ಕಾರ ಮೇಡಮ್ ಅವರೇ. ಎಲ್ಲ ಸರಿಯಾಗಿದೆ ಅಲ್ವಾ? ಹಾ, ನಿಮ್ ಮಗಳು ಪೊಲೀಸ್ ಆಗ್ತಿದ್ದಾಳೆ ಅಂತ ಕೇಳ್ಪಟ್ನಲ್ಲ? ಹಾ, ಹೆಸರೇನೋ ಲೀಸ್ಟಲ್ಲಿದೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮೇಡಮ್ ಅವರೇ, ಶಫಿಗೆ ಬೇಗ ಮದುವೆ ಮಾಡಿಸ್ಬಿಡಿ. ಇವತ್ತು ಅವ್ನು ಯಾವ ಪೊಸಿಷನ್ ಅಲ್ಲಿ ಇದಾನೋ ಅದ್ರ ಬಗ್ಗೆ ಊರಿನವರಿಗೆ ಹೆಮ್ಮೆ ಇದೆ. ಅದಕ್ಕಿನ್ನೂ ತುಂಬಾ ಟೈಮ್ ಇದೆ ಬಿಡಿ. ಹಾ, ಅದೇನೋ ನಿಜ ಬಿಡಿ. ಮೇಡಮ್ ಅವರೇ, ಇದನ್ನ ಒಳಗಡೆ ಕೊಟ್ಟು ಇದನ್ನ ನಿಮಗ್ ಕೊಡೋದ್ರಲ್ಲೂ ಒಳಗ್ ಕೊಡೋದ್ರಲ್ಲೂ ತುಂಬಾ ವ್ಯತ್ಯಾಸ ಇದೆ. ನಮ್ ಕುಟುಂಬ ಇವಾಗ ತುಂಬಾ ದೊಡ್ಡ ತೊಂದ್ರೆಲಿದೆ. ಮಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ, ಕಡೆ ಪಕ್ಷ ವೀಲ್ ಚೇರ್ ಆದ್ರೂ ಸರಿ ಮಾಡಿಸ್ಕೊಡಿ. ಇವರು ನಮ್ ಕುಂಡುಮೋಳ್ ಶೆಟ್ಟಿ ಅವ್ರಮ್ಮ. ಓ, ಇವ್ರ ಮಗಳಿಗೆ ವೀಲ್ ಚೇರ್ ಮಾಡಿಸ್ಕೊಡ್ತೀಯಾ? ನೀವೇನ್ ಯೋಚನೆ ಮಾಡ್ಬೇಡಿ ಅಕ್ಕ, ನಾನ್ ಶಂಕರ್ಗೆ ಹೇಳಿದ್ದೀನಿ. ಸರಿ, ನಡಿಯಮ್ಮ. ಬರ್ತೀನಿ ಮೇಡಮ್. ಸರಿ, ನಾನು ಹೊರಡ್ತೀನಿ. ಸರಿ. ನಾನು ಯಾವಾಗ್ಲೂ ನಿನ್ ಮದ್ವೆ ಬಗ್ಗೆ ಮಾತಾಡಿದ್ರು ನೀನ್ ಏನು ಹೇಳೋದೇ ಇಲ್ವಲ್ಲ ಶಫೀಕ್? ಅಮ್ಮ, ಸ್ವಲ್ಪ ದಿನ ಅಷ್ಟೇ ಊರಿಗೆ ಬಂದಿರೋದು, ನಾಳೆನೇ ಕೆಲಸ ಬಿಡ್ಲಾ? ಪ್ರತಿ ಸಲ ಬಂದಾಗ್ಲೂ ಇದೇ ಉತ್ತರ ಕೊಡ್ತೀಯ. ಏನಾದ್ರೂ ಸರಿ, ಈ ಸಲ ನಿನ್ ಮಾತನ್ನ ನಾನ್ ಕೇಳಲ್ಲ. ನೀವು ನನ್ನ ಏನು ಕೇಳ್ಬೇಡಿ, ಅದೇನ್ ಮಾಡ್ಬೇಕು ಅಂತಿದ್ರು ಮಾಡಿ. ನಿನ್ನನ್ನ ಯಾರು ಕೇಳ್ತಾ ಇದಾರೆ? ಅಮ್ಮ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಇಲ್ಲೇನ್ ನಡೀತಿದೆ ಶಫಿ? ಅಯ್ಯೋ ತಿತುವಜ್ಜಿ, ನಿಮ್ಗಿದ್ ಅರ್ಥ ಆಗಿಲ್ಲ. ಸುಮ್ನೆ ನೀವು ವಟ ಮಾತಾಡ್ಬೇಡಿ. ಸಮೀರಾಗೆ ಪೊಲೀಸ್ ಕೆಲಸ ಸಿಕ್ಕಿದೆ. ಬೇಡ. ನಮ್ಮ ವಂಶದಲ್ಲಿ ಯಾವ ಹುಡುಗಿನೂ ಹೊರಗಡೆ ಹೋಗಿ ಕೆಲಸ ಮಾಡಿಲ್ಲ. ಇದು ನಿಮ್ಗೆ ಯಾರು ಹೇಳಿದ್ದು? ಈಗಿನ ಕಾಲದಲ್ಲಿ ಯಾವುದೇ ಕೆಲಸ ಆದ್ರೂ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಲ್ಲ. ಅದು ಅಲ್ಲದೆ SI ಪೋಸ್ಟ್ ತುಂಬಾ ಒಳ್ಳೇದು. ಅಪ್ಪ, ಈ ಪೊಲೀಸ್ ಅಥವಾ ಮಿಲಿಟರಿ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ಅವರಿಂದಾನೇ ದೇಶ ಸುರಕ್ಷಿತವಾಗಿರೋದು. ಇದರಿಂದ ಸೊಸೈಟಿಲಿ ಮರ್ಯಾದೆ ಜಾಸ್ತಿ ಆಗುತ್ತೆ. ಸಮೀರಾ, ನೀನ್ ಪೊಲೀಸ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ಯಾ ಅಲ್ವಾ? ಈಗ ಮುಂದಿನ ಪ್ರಿಪರೇಷನ್ ಮಾಡ್ಕೋ. ಇದ್ರ ಬಗ್ಗೆ ನಿನ್ ತೀರ್ಮಾನ ಏನು? ಎಷ್ಟಾದ್ರೂ ನೀನು ಅವಳ ಗಂಡ ಅಲ್ವಾ? ಸರಿಯಾದ ವ್ಯಕ್ತಿಗೆ ಕೇಳ್ತಿದ್ದೀರಾ? ಹಾ, ಶಫಿ ಮಾತನ್ನ ನಾನು ಒಪ್ತೀನಿ. ಸಮೀರಾ ಅಂತೂ ಪೊಲೀಸ್ ಸರ್ವಿಸ್ಗೆ ಹೋಗ್ಲೇಬೇಕು. ಏನೇ ಹೇಳು, ಆದ್ರೆ ನಾನಂತೂ ಅದನ್ನ ಒಪ್ಪಲ್ಲ. ಹಾಗಾದ್ರೆ ನಿಮ್ಮ ಆಸೆ ಏನು? ಒಂದ್ ವೇಳೆ ಇವನ್ ನನ್ ಜೊತೆ ಸೇರ್ಕೊಂಡು ಬಿರಿಯಾನಿ ಬಿಸ್ನೆಸ್ ನ ಮುಂದುವರಿಸಿದ್ರೆ ಆಗ ನಾನು ಇವನ್ ಹೇಳಿದ್ದನ್ನ ಒಪ್ತಾ ಇದ್ದೆ ಶಂಕರ್. ಇಲ್ಲ ಅಂದ್ರೆ ನಾನು ಒಪ್ಪಲ್ಲ. ನೀವ್ ಹೀಗೆ ಹೇಳ್ತೀರಾ ಬಿಡಿ. ಈ ಬಿರಿಯಾನಿ ಬಿಸ್ನೆಸ್ಗೆ ಗಲ್ಫ್ ಕಂಟ್ರಿ ಒಳಗೆ ಎಷ್ಟು ಡಿಮಾಂಡ್ ಇದೆ ಅಂತ ಗೊತ್ತಾ ನಿನ್ಗೆ? ಶಫೀಕ್, ಇದನ್ ಮಾಡೋಕೆ ತಲೆ ಬೇಕು, ತಲೆ. ಆದ್ರೆ ನಿನ್ಗಂತೂ ಬಾರ್ಡರ್ಗೆ ಹೋಗಿ ಶತ್ರುಗಳ ಜೊತೆ ಹೋರಾಡೋದು ಇಷ್ಟ ಬಿಡು. ನಿನಗಂತೂ ಏನ್ ಮಾಡಕ್ಕೂ ಆಗಿಲ್ಲ, ಇವನಾದ್ರೂ ಮಾಡಕ್ ಬಿಡು. ತಿತ್ತು, ನೀನ್ ಹೊರಡು ಇಲ್ಲಿಂದ. ಮಧ್ಯೆ ಬಾಯಿ ಹಾಕಿ ಮಾತಾಡ್ತಾನೆ ಇರ್ತಾಳೆ. ಸಮೀರಾ, ಅಜ್ಜಿ ಮಾತ್ಗೆ ನಿನ್ ತಲೆ ಕೆಡ್ಸ್ಕೋಬೇಡ. ನಿನ್ನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ನೋಡೋದೇ ನನ್ನ ಆಸೆ ಆಗಿದೆ. ಅಮ್ಮ ಸರಿಯಾಗಿ ಹೇಳಿದ್ರು ನೋಡು. ಇರು, ನಾನ್ ಚಿಕನ್ ತರ್ತೀನಿ. ಸಮೀರಾ ಸೆಲೆಕ್ಟ್ ಆದ ಖುಷಿನ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ಈ ಸಲ ಬಿರಿಯಾನಿ ನಾನ್ ಮಾಡ್ತೀನಿ, ನಿಮ್ಗಿಂತ ಚೆನ್ನಾಗೇ ಮಾಡ್ತೀನೇನೋ. ನಮ್ಮ ಮಾವಂದ್ರೆಲ್ಲ ನರ್ಕಕ್ಕೆ ಹೋಗ್ತಾರೆ. ಅದೇ ಖುಷಿಲು ಕುಡಿತಿದ್ದೀನಿ. ನಮ್ಮ ಅಮ್ಮಂಗೆ ಮೋಸ ಮಾಡಿ ಇಡೀ ಆಸ್ತಿನ ಅವ್ರ ಹೆಸರಿಗೆ ಬರ್ಸ್ಕೊಂಡ್ರು. ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಸುಮ್ಮನೆ ಇರು ಶಂಕರ್. ಶಫೀಕ್ ಪುಟ್ಟ, ನೀನಾದ್ರೂ ಅವ್ನಿಗೆ ಹೇಳು, ಮದ್ವೆ ಆದ್ರೂ ಮಾಡ್ಕೊಳ್ಳಿ. ಅದೊಂದು ಕಮ್ಮಿ ಇತ್ತು ನೋಡು. ನನ್ ಗಂಡ ನನ್ನನ್ ಬಿಟ್ಟು ಹೋದ್ನಲ್ಲ, ಅದಕ್ಕೆ ಶಂಕರಣ್ಣ ಹೀಗೆ ಹೇಳ್ತಿದ್ದಾನೆ. ಅದಕ್ಕೆ ನಮ್ಮ ಅಣ್ಣಂಗೆ ಮದ್ವೆ ಅನ್ನೋ ಪದ ಕೇಳಿದ್ರಾಗಲ್ಲ. ನೋಡು, ಶಾಲೂನು ಬಂದ್ಬಿಟ್ಲು. ಹಾಸ್ಟೆಲ್ ಅಲ್ಲಿ ಇರ್ತಾಳೆ, ಪ್ರತಿ ವಾರನೂ ಇಲ್ಲಿಗೆ ಬರ್ತಾಳೆ. ನೀನ್ ಏನ್ ಓದ್ತಾ ಇದ್ಯಾ? ಡಿಗ್ರಿ ಕಂಪ್ಲೀಟ್ ಮಾಡಿದೆ.
ಯಾವಾಗ ಕಂಪ್ಲೀಟ್ ಮಾಡಿದೆ? ಅಮ್ಮ ನಾನು ಫಿಶ್ ಕರಿ ತಿನ್ಬೇಕು, ಬೇಗ ತಂದ್ಕೊಡ್ತೀಯಾ? ಪುಟ್ಟ ಶಾಲಿನಿ, ಸ್ವಲ್ಪ ಫಿಶ್ ಕರಿ ತಗೊಂಡ್ ಬಾ. ನಂಗ್ ತಲೆನೋಯ್ತಿದೆ, ನಾನ್ ತರೋಕ್ಕಾಗಲ್ಲ. ಏನಾಯ್ತು ಅವಳಿಗೆ? ತಲೆನೋವಂತೆ. ಏನ್ ಕೆಲ್ಸ ಹೇಳಿದ್ರು ಏನಾದ್ರೂ ಒಂದ್ ನೆಪ ಹೇಳ್ತಾಳೆ. ಈ ಹುಡುಗಿ ಕತೆ ಏನಾಗುತ್ತೋ ಗೊತ್ತಿಲ್ಲ. ಅಮ್ಮ ತುಂಬಾ ಸೋಂಬೇರಿ ಅವಳು. ಶಾಲು ಏನ್ ಹೇಳ್ತಾಳೋ ಏನ್ ಮಾಡ್ತಾಳೋ ಏನೋ ಅರ್ಥನೇ ಆಗಲ್ಲ. ಅಯ್ಯೋ ದೇವ್ರೇ, ಇವಳಿಗೇನಾಗುತ್ತೋ ಏನೋ. ಮಿಲ್ಟ್ರಿ ಸೇರ್ಕೋತೀನಿ ಅಂತ ಹೇಳಿ ಇವನ್ ಸ್ಕೂಲಲ್ಲಿ NCC ಮೇಷ್ಟ್ರ ಹಿಂದೆ ಅಲಿತಾ ಇದ್ದ. ಆದ್ರೆ ಇವನ್ ಹಣೆಯಲ್ಲಿ ಕಿರಾಣಿ ಅಂಗಡಿಲಿ ಕೂತ್ಕೋತಾನೆ ಅಂತ ಬರ್ದಿತ್ತು. ಏನ್ ಕರ್ಮ ನೋಡಮ್ಮ, ನಾನೇನಾದ್ರೂ ಮಿಲಿಟರಿಲಿ ಇದ್ದಿದ್ರೆ ಪಾಕಿಸ್ತಾನದ ಮುಳೆ ಮುರಿತಿದ್ದೆ. ನಂಗೆ ಕುಡಿಯೋಕೆ ಸಿಗ್ತಾ ಇದೆ, ಆದ್ರೆ ತಿನ್ನೋಕಂತ ಏನು ಸಿಗ್ತಿಲ್ಲ. ನಂಗನ್ಸುತ್ತೆ ನಾವ್ ಈ ದೇಶಕ್ಕೆ ಅವಶ್ಯಕತೆನೇ ಇಲ್ಲ. ನೀನು ನಿಮ್ಮ ಅಪ್ಪಂಗೆ ಬಿರಿಯಾನಿ ಮಾಡೋ ಸಹಾಯ ಮಾಡೋದಲ್ಲ? ನಾನ್ ಸುಮ್ನಿರಲ್ಲ. ಬಿರಿಯಾನಿ ಮಾಡಕ್ ಇಲ್ಲ ಇಲ್ಲ, ಇವಾಗ ಹೋಗೋದಿಲ್ಲ. ಅವ್ರ ಬಿರಿಯಾನಿ ರೆಸಿಪಿ ಊರಲ್ಲಿರೋ ಯಾರಿಗಾದ್ರೂ ಗೊತ್ತಾಗೋದು ಅವ್ರಿಗೆ ಇಷ್ಟ ಇಲ್ಲ. ಚಿಕ್ಕಪ್ಪನಂತೂ ಸುಮ್ನೆ ಇರಕ್ ಬಿಡಬಾರ್ದು. ನನ್ನ ಫ್ರೆಂಡ್ ಉಮರ್ ತಂಗಿದು ಮದ್ವೆ ಇದೆಯಲ್ಲ ಮುಂದಿನ ವಾರ, ಕ್ಯಾಟ್ರಿಂಗ್ ಕೆಲಸ ಇವ್ರಿಗೆ ಕೊಡ್ಸೋಣ ಬಿಡು. ಅವ್ರನ್ನ ಚೆನ್ನಾಗಿ ಗೊತ್ತು. ಜಿಮ್ಮಲ್ಲಿ ತುಂಬಾ ಸಲ ಬಿಟ್ಬಿಡ್ತೀನಿ. ಜಿಮ್ಮಲ್ಲ, ಅವ್ರು ಜಿಮ್ಗೂ ಹೋಗ್ತಾರ? ಈ ಕಾಲದಲ್ಲಿ ಯಾರ್ದಾನೆ ಜಿಮ್ಗೆ ಹೋಗಲ್ಲ, ಹೋಗ್ ಬರ್ತಿರ್ತೀರ ಆಗಾಗ. ಅಯ್ಯೋ ಸ್ವಲ್ಪ ಫಿಶ್ ಕರಿ ತಗೊಂಬ, ಹೋಗು ಹೋಗು ಅಂದೆ, ಹೋಗು ತಗೊಂಬ ಹೋಗು. ಅಮ್ಮ ನಿಂಗೂ ಒಂದು ಬೇಕಾಗ್ಲಾ? ಬಾಯಿ ಮುಚ್ಚು. ಓಕೆ. ಶಫೀಕ್, 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 ಸ್ವಲ್ಪ ಅಲ್ಲೇ ನಿಂತ್ಕೋ. ಅಯ್ಯೋ ಕೇಳಿಲಿ, ನಿಂಗೊಂದು ಸೀಕ್ರೆಟ್ ಶೇರ್ ಮಾಡಬೇಕು. ಅದೇನಂದ್ರೆ ಈಗ ನಿನ್ ಜೊತೆ ಮಾತಾಡಬೇಕು. ನೈನಾ ಫಾತಿಮಾ ಅವಳು ನಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಳೆ. ತುಂಬಾ ಸ್ಮಾರ್ಟ್ ಅವಳು, ನೋಡಕ್ಕೂ ಚೆನ್ನಾಗಿದ್ದಾಳೆ. ಇನ್ನೊಂದು ಮದ್ವೆ ಆಗ್ಬೇಕು ಅಂತಿದ್ದೀರಾ? ತಮಾಷೆ ಮಾಡಬೇಡ ಕಣೋ. ಏಯ್, ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ. ಶಫೀಕ್, ನಮ್ ಚಿಕ್ಕಪ್ಪನ ದೊಡ್ಡ ಮಗಳಿದ್ದಾಳಲ್ಲ, ಅವಳು ಮದ್ವೆಗೆ ಇವರು ಬಂದಿದ್ದಾರೆ. ಈಗ ಅವರು ನಮ್ಗೆ ತುಂಬಾನೇ ಮರ್ಯಾದೆ ಕೊಡ್ತಾರೆ. ನೀನೊಂದು ಕೆಲಸ ಮಾಡು, ಒಂದಿನ ನಮ್ಮ ಸ್ಕೂಲಿಗೆ ಬಂದ್ಬಿಡು. ನನ್ನನ್ನು ಮೀಟ್ ಆಗೋಕ್ ಬಂದೆ ಅಂತಲೇ ಹೇಳು. ಮಿಕ್ಕಿದ ವಿಷಯನ ನಾನು ಶಂಕರ್ಗೆ ಹೇಳಿದ್ದೀನಿ. ಇಲ್ಲಿ ಕೇಳು, ನಾವು ಈ ಕಡೆ ಹೋಗೋಣ. ಯಾವ ಕಡೆ ಹೋಗೋಣ? ಮಸೀದಿ ಕಡೆ. ಸರಿ ಬಿಡು, ನಾ ಹೋಗ್ತೀನಿ, ನೀನ್ ಹೋಗು. ಶಫೀಕ್, ಸ್ಕೂಲಿಗೆ ಬಂದ್ಬಿಡು. ಓಕೆ. ಶಂಕರ, ಒಂದ್ ಕಟ್ ಬೀಡಿ ಕೊಡ. ನಾನ್ ನಿಮಗ್ ಬೀಡಿ ಕೊಡಲ್ಲ. ನಾನ್ ನಿಮಗ್ ಬೀಡಿ ಕೊಟ್ರೆ ಶಫೀರ್ ನನ್ನನ್ನು ಸಾಯಿಸ್ತಾನೆ. ನೀನ್ ನನ್ಗೊಂದ್ ಬೀಡಿ ಕೊಟ್ರೆ ಮನೇಲಿರೋನ್ಗೆ ಹೇಗ್ ಗೊತ್ತಾಗುತ್ತೆ? ಅವನಿಗೆ ಗೊತ್ತಾಗಿಲ್ಲ ಅಂದ್ರು ನಾನ್ ನಿಮಗ್ ಬೀಡಿ ಕೊಡಲ್ಲ. ನಿಮ್ಗೆ ಏನಾದ್ರೂ ಜ್ಯೂಸ್ ಬೇಕಿದ್ರೆ ಹೇಳಿ, ನಾನ್ ಕೊಡ್ತೀನಿ. ಶಂಕರ, ಈ ದುಡ್ಡು ತಗೊಂಡು ಒಂದು ಒಳ್ಳೆ ಬೀಡಿ ಕಟ್ಕೊಡು. ನಿಜವಾಗ್ಲೂ ಬೇಕಿತ್ತಾ ಇಲ್ಲ ಅವ್ರಿಗೆ ಚುಡಾಯಿಸ್ಬೇಕಾ? ಎರಡು. ಅವನ್ ಕೇಳಿದಕ್ಕೆ ಬೀಡಿ ಕಟ್ಕೊಡ್ತಿದ್ಯಾ, ನನಗ್ ಮಾತ್ರ ಇಲ್ಲ ಅಂತಿದ್ಯಾ? ನೀನ್ ನಂಬರ್ 1 ಕೇಡಿ ಕಣ. ಸರಿ, ನಿಮ್ದಾಯ್ತಲ್ವಾ? ಇಲ್ಲ ಅಂದೆ ಅಲ್ವಾ? ನೋಡ್ತಾ ಇರು, ನಿನ್ ವ್ಯಾಪಾರ ಎಲ್ಲ ಹಾಳಾಗ್ಲಿ, ಪಾಪರ್ ಚೀಟಿ ಆಗ್ಲಿ, ಬೀದಿ ಬೀದಿ ಸುತ್ತ್ಯಾ. ಕಣ್ಣಾರೆ ನೋಡ್ತೀನಿ ಅದನ್ನ, ನೆನ್ಪಿಟ್ಕೋ. ಸರಿ ಅಜ್ಜಿ. ಅಜ್ಜಿ, ಅಲ್ಲಿವರೆಗೆ ನೀನ್ ಬದುಕಿರ್ತೀಯಾ? ನನ್ನ ಕೋಟಿ ಲಾಟ್ರಿ. ನಿನ್ ಕೋಟಿ ಬೈಗೆ ಮಣ್ಣು ಹಾಕ. ನೀನ್ ಹಾಳಾಗೋಗು. Attention! Parade, stand at ease. Parade, attention. Parade, stand at ease. Parade, attention. Shafiq, fall out. ಇಲ್ಲಿಗೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಏನ್ ಖುಷಿ ಆಗುತ್ತೆ? ನಿಜ ಹೇಳ್ಬೇಕಂದ್ರೆ ನಂಗಂತೂ ಏನೂ ಅರ್ಥ ಆಗ್ತಿಲ್ಲ. ಶಫೀಕ್, ಆ ಕಡೆ ನೋಡು, ನಿನ್ಗೊಂದು ವಿಷಯ ತೋರಿಸ್ತೀನಿ. ಅಟೆನ್ಷನ್, ಪರೇಡ್ ಸ್ಟ್ಯಾಂಡ್ ಅಟ್ ಈಸ್. NCC ಏನು ಬದಲಾವಣೆ ಆಗಿಲ್ಲ. ಪರೇಡ್ ಸ್ಟ್ಯಾಂಡ್ ಅಟ್ ಈಸ್, ಪರೇಡ್ ಅಟೆನ್ಷನ್. ಅದು ಅಲ್ಲದೆ NCC ಟೀಚರ್ ಕೂಡ ಬದಲಾಗಿಲ್ಲ. ಈಗಲೂ ಕೂಡ ಅದೇ ಎನರ್ಜಿ ಇದೆ. ತುಂಬಾ ಶಕ್ತಿ ಬಂದಿದೆ. ನಮ್ಮ ಮನೆಗೆ ಬಂದು ಎಷ್ಟೋ ಲೀಟರ್ ಹಾಲು ಕೊಡ್ತಿದ್ದಾರೆ. ಪರೇಡ್ ಅಟೆನ್ಷನ್, ಪರೇಡ್ ಸ್ಟ್ಯಾಂಡ್ ಅಟ್ ಈಸ್, ಪರೇಡ್ ಅಟೆನ್ಷನ್. ಗುಡ್ ಮಾರ್ನಿಂಗ್ ಸರ್. ಅಯ್ಯೋ
ಶಫೀಕ್, ನೀನ್ ಯಾವಾಗ ಒಂದ್ ಸ್ವಲ್ಪ ದಿನ ಆಯ್ತು ಸರ್. ಈಗ ನಿನ್ ರ್ಯಾಂಕ್ ಯಾವ್ದು? ಈಗ ಕ್ಯಾಪ್ಟನ್ ಆಗಿದ್ದೀನಿ. ಎಂತ ಸುದ್ದಿ ಇದು? ಹಾಗಾದ್ರೆ ಸೆಲ್ಯೂಟ್ ಮಾಡ್ಬೇಕು ನಾನು. ಅಯ್ಯೋ ಬೇಡ ಸರ್, ನೀವ್ ಯಾಕೆ ಮಾಡ್ತೀರಾ? ಅದ್ರ ಅವಶ್ಯಕತೆ ಇಲ್ಲ ಬಿಡಿ ಸರ್, ನಂಗೆ ಸೆಲ್ಯೂಟ್ ಮಾಡ್ಬಿಡಿ. ಅಲ್ವೋ ಶಂಕರ್, ನಿನ್ ಹಸುಗಳೆಲ್ಲ ಚೆನ್ನಾಗಿದಾವ್ ತಾನೆ? ನಾನು ಎಲ್ಲಾ ಹಸುಗಳನ್ನೂ ಮಾರ್ಬಿಟ್ಟು. ಒಳ್ಳೇದಾಯ್ತು, ಇಲ್ಲಾಂದ್ರೆ ಎಲ್ಲಾ ಹಸುಗಳು ಹಸ್ಕೊಂಡೇ ಸತ್ತೋಯ್ತಾ ಇದ್ವು. ಅಂದ ಹಾಗೆ ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಇವನ್ಗೋಸ್ಕರನೇ ಬಂದೆ. ಇವ್ನ ಅಡ್ಮಿಷನ್ ಮಾಡಿಸ್ಬೇಕಲ್ಲ? ಇಲ್ಲ ಸರ್, ನಾನು ಬಾಬನ್ ಮೀಟ್ ಮಾಡಕ್ಕೆ ಸರ್ ಅವರು ಸ್ಟಾಫ್ ರೂಮ್ ಅಲ್ಲಿ ಸಿಗ್ತಾರೆ. ಓಕೆ ಸರ್. ಶಫಿ, ನಾನು ನಿನ್ಗೊಂದು ವಿಷಯ ಹೇಳಬೇಕಿತ್ತು. ನೀನು ನನ್ನ NCC ಸ್ಟೂಡೆಂಟ್ಸ್ಗೆ ಇನ್ಸ್ಪೈರ್ ಮಾಡು. ಅದ್ರ ಅವಶ್ಯಕತೆ ಇವ್ರಿಗೆ ತುಂಬಾನೇ ಇದೆ ಶಫಿ. ಈ ಗ್ರೌಂಡ್ ಅಲ್ಲಿ ಮಾರ್ಚ್ ಮಾಡ್ತಿದ್ದ ಒಬ್ಬ ಸ್ಟೂಡೆಂಟ್ ಇವತ್ತು ಆರ್ಮಿಲಿ ಕ್ಯಾಪ್ಟನ್ ಆಗಿದ್ದಾನೆ. ಆ ವಿಷಯದ ಬಗ್ಗೆ ನನ್ಗೂ ಹೆಮ್ಮೆ ಇದೆ ಶಫಿ. ನೀನೇನಾದ್ರೂ ಇವ್ರಿಗೊಂದೆರಡು ಮಾತು ಹೇಳಿದ್ರೆ ಆಗ ಇವ್ರಿಗೂ ಮೋಟಿವೇಶನ್ ಸಿಗುತ್ತೆ, ಆಗ ನನ್ಗೂ ಖುಷಿ ಆಗುತ್ತೆ. ಖಂಡಿತ ಸರ್. ಪರೇಡ್ ರೈಟರ್. ಏನಾಯ್ತು ಸರ್? ಇವನ್ ಹೋಮ್ವರ್ಕ್ ಮಾಡಿಲ್ಲ. ಇವತ್ತು ಫಿಸಿಕ್ಸ್ ಕ್ಲಾಸ್ ಯಾರು ತಗೋತಾರ? ಏನ್ ವಿಷಯ? ಉಮರ್ ಸರ್. ಸರ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಾರೆ. ಉಮರ್ ಸರ್ ನಿಮ್ ಮನೇಲೆ ಸಿಗ್ತಾರಲ್ಲ. ಆಕ್ಚುಲಿ ಏನಂದ್ರೆ ಮೇಡಮ್, ಏನ್ ಹೇಳ್ತಾ ಇದೀಯ? ವಿಷಯ 10 ನಿಮಿಷದಲ್ಲಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇರ್ತಾರೆ. ಓಕೆ ಥ್ಯಾಂಕ್ಸ್. ನಡಿ. ಒಂದ್ ವೇಳೆ ಉಮರ್ ಸರ್ ಕೇಳಿದ್ರೆ ಏನ್ ಹೇಳ್ಬೇಕು? ಅವ್ರು ಕೇಳಿದ್ರೆ ನಿಮ್ ಬಾಮೈದ ಬಂದಿದ್ದಾನೆ, ಆಯ್ತಾ? ಹಾ ನಡಿ, ಇವಾಗ ನಡಿ. NCC ಟೀಚರ್ನು ಮೀಟ್ ಮಾಡ್ಬೇಕು. ಯಾಕೆ ಪೆರೇಡ್ ಮಾಡ್ತೀಯಾ? ಅಯ್ಯೋ ಅದಲ್ಲ ಕಣೋ, ಒಬ್ಬ ಸೋಲ್ಜರ್ನ ಪ್ರಯಾರಿಟಿ ಅವನು ಮತ್ತೆ ಅವನ ಕುಟುಂಬ ಆಗಿರಲ್ಲ. ಅವನ್ ಫಸ್ಟ್ ಪ್ರಯಾರಿಟಿ ಅವನ ದೇಶ ಆಗಿರುತ್ತೆ. ಅವನ್ ಪ್ರತಿ ಉಸಿರಾಟ, ಅವನ ರಕ್ತದ ಒಂದೊಂದು ಹನಿ ದೇಶಕ್ಕೋಸ್ಕರ ಸಮರ್ಪಣೆ ಆಗಿರುತ್ತೆ. ನಾವೇ ಈ ದೇಶದ ಭರವಸೆಗಳು. ನೀವೆಲ್ಲರೂ ಸೋಲ್ಜರ್ ಆಗ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತಿಲ್ಲ, ಆದ್ರೆ ಎಚ್ಚರಿಕೆ ವಹಿಸಿ. ನಿಮ್ ಯೋಚನೆಗಳು ಒಬ್ಬ ಸೋಲ್ಜರ್ ತರ ಇರ್ಬೇಕು. ನೆನ್ಪಿರ್ಲಿ, ನಿಮ್ ಉದ್ದೇಶ ದೇಶದ ವಿಕಾಸ ಮತ್ತೆ ಸುರಕ್ಷೆ ಮಾಡೋದಾಗಿರುತ್ತೆ. ನಿಮ್ಮೆಲ್ರಿಗೂ ದೊಡ್ಡ ದೊಡ್ಡ ಕನ್ಸುಗಳಿರ್ಬೋದು, ಆದ್ರೆ ನಮ್ಮ ಈ ದೇಶದ ಭವಿಷ್ಯ ನಿಮ್ ಕೈಗಳಲ್ಲೇ ಇದೆ. ನಿಮ್ಮೆಲ್ರನ್ನೂ ರಕ್ಷಣೆ ಮಾಡೋದು ಕೂಡ ಸೋಲ್ಜರ್ಗಳೇ. ಅದು ಎಂಥದ್ದೇ ಪರಿಸ್ಥಿತಿ ಆಗಿರ್ಲಿ, ಯಾವುದೇ ಋತುಮಾನ ಆಗಿರ್ಲಿ, ನಿಮ್ ಸುರಕ್ಷತೆಗೋಸ್ಕರ ಅವರು ಬಾರ್ಡರ್ನಲ್ಲಿ ಯಾವಾಗ್ಲೂ ಕಾಯ್ತಾ ಇರ್ತಾರೆ. 1 ಅಥವಾ 2 ದಿನನೂ ಅಲ್ಲ, ವರ್ಷಗಟ್ಲೆ ಕಾವಲು ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ನೀವು ದೇಶದ ಶತ್ರುಗಳಿಂದ ಸುರಕ್ಷಿತವಾಗಿರ್ಬೇಕು, ನೀವು ನೆಮ್ಮದಿಯಿಂದ ನಿದ್ದೆ ಮಾಡ್ಲಿ ಅಂತ. ಅದಕ್ಕೋಸ್ಕರ ನಾವು ಬಾರ್ಡರ್ ಅಲ್ಲಿ ಕಾವಲು ಕಾಯ್ತಾ ಇರ್ತೀವಿ. ಯಾರ್ ಜೀವನ ಪಣಕ್ಕಿಡ್ತಾರೋ ಅವನನ್ನೇ ಸೋಲ್ಜರ್ ಅಂತೀವಿ. ಒಬ್ಬ ಸೋಲ್ಜರ್ ಪಾಲ್ಗೆ ಅವನಿಗೆ ಕೊಟ್ಟಿರೋ ಯೂನಿಫಾರ್ಮೇ ಸರ್ವಸ್ವ. ಒಂದ್ ವೇಳೆ ಸೋಲ್ಜರ್ಗೆ ಬುಲೆಟ್ ಬಿದ್ರೆ ದೇಶದಲ್ಲಿರೋ ಯಾವ ಜನಗಳು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದೇ ಒಂದ್ ವೇಳೆ ಒಬ್ಬ ರಾಜಕಾರಣಿಗೆ ಬುಲೆಟ್ ಬಿದ್ರೆ ಇಡೀ ದೇಶದಲ್ಲೇ ಕುತೂಹಲ ಉಂಟಾಗುತ್ತೆ. ನಾವ್ ಯಾವತ್ತೂ ನಮ್ ಜವಾಬ್ದಾರಿನ ಮರೆಯಕ್ ಹೋಗ್ಬಾರ್ದು. ದೇಶಕ್ಕೋಸ್ಕರ ಜೈ ಹಿಂದ್. ಜೈ ಹಿಂದ್. ಟೀಚರ್ ಅವರೇ, ಏನ್ ವಿಷಯ ಸರ್? ಶಫೀಕ್ ಬಂದಿದ್ನಾ? ಬಂದಿರ್ಲಿಲ್ಲ. NCC ಸರ್ ಕ್ಲಾಸ್ ಅಲ್ಲಿ ಇರ್ಬೋದು. ಬನ್ನಿ, ನಿಮ್ಗೆ ಶಫೀನ ಮೀಟ್ ಮಾಡಿಸ್ತೀನಿ. ನಡೀರಿ ಹೋಗೋಣ. ಶಫಿ, ತುಂಬಾ ವರ್ಷದಿಂದ NCC ಟೀಚರ್ ಆಗಿ ಕೆಲಸ ಮಾಡಿದೆ. ಈಗ ರಿಟೈರ್ಡ್ ಆಗ್ಬೇಕು ಅಂತಿದ್ದೀನಿ. ಗೌರಿ ಹೇಳು. ನೀನು ಏನು? ಮಕ್ಕಳಿಗೆ ತುಂಬಾ ಒಳ್ಳೆ ಸ್ಪೀಚ್ ಕೊಟ್ಟೆ. ಮಕ್ಕಳಿಗೆ ಮಾತ್ರ ಅಲ್ಲ, ನನಗೂ ಖುಷಿ ಆಯ್ತು. ನೀನಿಡು. ಇಲ್ಲಿ ಕೇಳು, ಗೌರಿಯಿಂದ ಫೋನ್ ಬಂದಿತ್ತು. ಶಾಲಿನಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ನಾವು ಬೇಗ ಅಲ್ಲಿಗೆ ಹೋಗ್ಬೇಕಂತೆ. ಸರ್ ಆಮೇಲೆ ಸಿಗ್ತೀವಿ. ಸರಿ ಸರ್, ಬಾ ಬೇಗ ಬಾ. ಶಿ ಇಸ್ ನಾಟ್ ಕಾನ್ಶಿಯಸ್. ಸಿಸ್ಟರ್, ಬ್ಲಡ್ ಟೆಸ್ಟ್ಗೆ ರೆಡಿ ಮಾಡಿ. ಓಕೆ ಡಾಕ್ಟರ್. ಓಕೆ. ಏನಾಯ್ತು? ಅಣ್ಣ, ಈ ಮೆಡಿಸಿನ್ ಬೇಗ ತಂದ್ಕೊಡಿ. ಎಕ್ಸ್ಕ್ಯೂಸ್ ಮೀ. ನಾನು ಔಷಧಿ ತಗೊಂಡ್ಬರ್ತೀನಿ. ನಾನು ತಗೊಂಡ್ಬರ್ತೀನಿ. ಏನಾಯ್ತು ಇವಳಿಗೆ? ನಂಗೂ ಏನೂ ಗೊತ್ತಿಲ್ಲ. ಶಾಲಿನಿ, ಏನಾಯ್ತಮ್ಮ ಇವಳಿಗೆ? ಡಾಕ್ಟರ್. ಹಾ, ಕುತ್ಕೊಳ್ಳಿ. ನಿಮ್ಮ ಹೆಸರು? ಶಫೀಕ್. ಸಿ ಮಿಸ್ಟರ್ ಶಫೀಕ್, ಇದು ಬರೀ ಶಾಲಿನಿ ವಿಷಯ ಅಂತ ಅಲ್ಲ, ಇವಾಗ ಇದು ಸಾಮಾನ್ಯವಾದ ವಿಷಯ ಆಗ್ಬಿಟ್ಟಿದೆ. ನಿಮಗೆ ನಂಬಕ್ಕಾಗ್ದಿದ್ರು, ಬಟ್ ಶಾಲಿನಿ ಅಂತ ಹುಡುಗಿರು ಸುಲಭವಾಗಿ ಟ್ರ್ಯಾಪ್ ಆಗಿಬಿಡ್ತಾರೆ. ಟ್ರ್ಯಾಪ್? ಐ ಆಮ್ ಸಾರಿ, ಬಟ್ ಶಿ ಈಸ್ ಯೂಸಿಂಗ್ ಡ್ರಗ್ಸ್, ಮತ್ತು ಅದರಲ್ಲೂ ಓವರ್ ಡೋಸ್. ಇಂಜೆಕ್ಷನ್ ಮತ್ತು ನಾರ್ಮಲ್ ಡ್ರಗ್ಸ್ ತಗೋತಾ ಇಲ್ಲ ಅವಳು. ಈ ಥರ ಡ್ರಗ್ಸ್ನ ಡ್ರಗ್ಸ್ ಇನ್ಫ್ಯೂಸ್ಡ್ ಬ್ಯಾಂಡೇಜಸ್ ಅಂತೀವಿ. ಈ ನಡುವೆ ತುಂಬ ಫೇಮಸ್ ಇವು. ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇವುಗಳನ್ನೇ ತಗೋತಿದ್ದಾರೆ. ನೀವು ಶಾಲಿನಿ ಕಾಳುಗಳನ್ನ ಗಮನ ಇಟ್ಟು ಯಾವತ್ತೂ ನೋಡಿಲ್ವಾ?
ಅವಳ ಕಾಲಲ್ಲಿ ಬ್ಲೇಡ್ನ ಕಟ್ಗಳು ಕಾಣಿಸುತ್ತೆ ನಿಮಗೆ. ಆ ಕಟ್ಟಾಗಿರೋ ಜಾಗದ ಮೇಲೆ ಈ ಬ್ಯಾಂಡೇಜ್, ಈ ಡ್ರಗ್ಸ್ ಇನ್ಫ್ಯೂಸ್ ಬ್ಯಾಂಡೇಜ್ ಹಾಕೋತಾರೆ. ದಟ್ಸ್ ಹೌ ದೇ ಡೂ ಇಟ್. ಡಾಕ್ಟರ್, ಇದು ಎಲ್ಲಿಂದ ಬರುತ್ತೆ? ಇದಕ್ಕಂತ ತುಂಬ ಜನ ಏಜೆಂಟ್ಸ್ ಇದ್ದಾರೆ. ಇವಳು ಸ್ವಲ್ಪ ದಿನ ನಮ್ಮ ಕ್ಲಿನಿಕಲ್ಲೇ ಇರಲಿ ಬಿಡಿ. ಶಿ ನೀಡ್ಸ್ ಕೌನ್ಸಿಲಿಂಗ್. ಇಲ್ಲೇ ಇದ್ರೆ ಕಡೆ ಪಕ್ಷ ನಮ್ಮ ಅಬ್ಸರ್ವೇಷನಲ್ಲಿ ಇರ್ತಾಳೆ. ಇನ್ನೊಂದ್ಸಲ ಈ ಥರ ಏನಾರು ಆದರೆ ನಾವು ಅವಳನ್ನ ಕಾಪಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಡಾಕ್ಟರ್. ಶಂಕರ್, ಇದ್ ತಗೋ. ಡಾಕ್ಟರ್ ಜೊತೆ ಮಾತಾಡ್ಕೊಂಬಂದೆ. ಏನಂದ್ರು ಡಾಕ್ಟ್ರು? ಚಿಂತೆ ಮಾಡುವಂಥದ್ದೇನಿಲ್ಲ. ಇದೊಂದು ಸಣ್ಣ ಕಾಯಿಲೆ, ವಾಸಿ ಆಗೋಗುತ್ತೆ. ಸಣ್ಣದೊಂದು ಇನ್ಫೆಕ್ಷನ್ ಆಗಿತ್ತು. ಟೈಮಿಗೆ ಸರಿಯಾಗಿ ಇಂಜೆಕ್ಷನ್ ಕೊಡದೇ ಇರೋದ್ರಿಂದ ಬಾಡಿಲಿ ರಿಯಾಕ್ಷನ್ ಆಗಿತ್ತಷ್ಟೇ. ಇವಳಂತೂ ಇವತ್ತು ನನಗೆ ಹೆದರ್ಸೇ ಬಿಟ್ಲು. ನಂಗೂ ತುಂಬಾ ಟೆನ್ಷನ್ ಆಗಿತ್ತು. ನನ್ನ ಪ್ರಾಣನೇ ಹೋಗ್ಬಿಡುತ್ತೆ ಅನ್ಕೊಂಡೆ. ಡಾಕ್ಟರ್ ಹೇಳಿದರೆ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಆದ್ರೆ ಈ ಕಟ್ಸ್ ಮತ್ತೆ ಯಾವತ್ತೂ ಆಗ್ಬಾರ್ದು. ಅರ್ಥ ಆಯ್ತಲ್ಲ ಶಾಲು? ಇದ್ಯಾ ಫೋನ್ ಪುಟ? ಇದು ಟಚ್ ಸ್ಕ್ರೀನು. ಇದರಲ್ಲಿ ಓ, ತುಂಬಾ ಫೀಚರ್ಸ್ ಇದೆ. ನೀವು ಅನ್ಕೊಂಡಿರೋದೆಲ್ಲ ಇದರಲ್ಲೇ ಮಾಡ್ಬೋದು. ನೀನು ಬಿಡು ಇರುವಾಗ ನನಗೆ ಸ್ವಲ್ಪ ಇದನ್ನೆಲ್ಲ ಹೇಳ್ಕೊಡ್ತೀಯಾ? ಅದನ್ನ ನಂಗೆ ಬಿಡಿ, ನೀವು ಹೋಗಿ ಬನ್ನಿ. ಹಾಂ ಹಾಂ ಹಾಂ, ಇದರಲ್ಲೆಲ್ಲ ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಈ ಮಾಡೆಲ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಇದ್ದಾವೆ. ಇಲ್ಲಿ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಇದು ಅಮೋಲ್ಡ್ ಡಿಸ್ಪ್ಲೇ, ಸ್ಕ್ರೀನ್ ಪ್ರೊಟೆಕ್ಷನ್ ಇದೆ, 1 ವರ್ಷ ವಾರಂಟಿ ಇದೆ. ಓಕೆ, ಥ್ಯಾಂಕ್ ಯು. ಬಾಯ್. ನಾಗಣ್ಣ, ಟಾಪಪ್ ಹೇಗೆ ಮಾಡಿದ್ರಿ? ನಂಬರ್ ಕೊಡ್ಲೇ ಇಲ್ಲ ಅಲ್ಲ ಅವರು? ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್. ನನ್ಗೆ ಅವ್ರ ನಂಬರ್ ನೆನಪಿದೆ. ಓ ಅಣ್ಣ, ನೀವು ಹೇಗಿದ್ದಾಳೆ ಈಗ? ಬಂದಾಗಿಂದ ಮಲ್ಗೆ ಇದ್ದಾಳೆ. ತುಂಬಾ ಸುಸ್ತಾಗಿದ್ದಾಳೆ. ಇವಳ ಮೈ ಮೇಲೆ ಸಣ್ಣ ಪುಟ್ಟ ಗಾಯ ಆದ್ರೂ ಯಾರಿಗೂ ಹೇಳೋದಿಲ್ಲ. ತುಂಬಾ ಗಟ್ಗಿತ್ತಿ ನನ್ನ ತಂಗಿ. ಸರಿ ಬಿಡು, ನೀನೇನ್ ಚಿಂತೆ ಮಾಡಬೇಡ. ಇವಳು ಚೆನ್ನಾಗಿ ಮಲಗಲಿ ಬಿಡು. ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಪುಟ್ಟ, ನೀನೇ ಈಗ ತಾನೇ ಬಂದೆ. ಆಸ್ಪತ್ರೆಯಿಂದ ಮನೆಗ್ ಬಂದ್ಲಲ್ಲ, ಅವಾಗಿಂದ ಏನೂ ತಿಂದೇ ಇಲ್ಲ. ಏನ್ ಮಾಡ್ಲಿ ನಾನು? ಒಂದ್ ಹನಿ ನೀರು ಕುಡ್ದಿಲ್ಲ ನೋಡು. ನಾನು ಟೀ ಮಾಡ್ಕೊಂಡ್ ಬರ್ತೀನಿ ಪುಟ್ಟ. ಏನಾಗತ್ತೋ ಏನೋ ದೇವ್ರಿಗೆ ಗೊತ್ತು. ರಹೀಮ್, ಇದೇನ್ ಮಾಡ್ತಿದ್ಯಾ ನೀನು? ನೀನ್ ಎಲ್ಲಾ ಕೆಲ್ಸನೂ ಉಲ್ಟಾ ಪಲ್ಟಾ ಯಾಕೆ ಮಾಡ್ತೀಯಾ? ಅಂಕಲ್ ಕೆಲ್ಸದಲ್ಲಿ ಮುಳುಗೋಗಿದ್ದಾರೆ. ಅಪ್ಪಂಗೆ ಟೈಮ್ ವೇಸ್ಟ್ ಮಾಡೋರು ಅಂದ್ರೆ ಇಷ್ಟನೇ ಆಗಲ್ಲ. ಮಸಾಲೆ ರುಬ್ಬು, ಮಸಾಲೆ ರೆಡಿ ಮಾಡು, ಬೇಗ ಸ್ವಲ್ಪ ಬೇಗ ಮಾಡಿ. ಏನ್ ಮಾಡ್ತಿದ್ದೀರಾ ನೀವು? ನಿಮ್ಮಪ್ಪ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಈ ನೈನಾ ಜೊತೆ ನಿನ್ ಮದ್ವೆ ಆಗುತ್ತಲ್ಲ, ಆಗ ನಿಮ್ಮಪ್ಪಂಗೆ ಹೇಳಿ ಇಡೀ ಊರಿಗೆ ಫ್ರೀಯಾಗಿ ಬಿರಿಯಾನಿ ಹಾಕಿಸ್ಬಿಡು.
ನಡೀರಿ ಮದುವೆ ಗಂಡ ನಾನು ನೋಡ್ಕೊಂಬರೋಣ. ಹಾ ಸರಿ, ಊಟ ಕಂಗ್ರ್ಯಾಚುಲೇಷನ್. ಮಾಡ್ಕೊಂಡು ಹೋಗಿ. ಓಕೆ, ನೀವು ಬಂದಿದ್ದು ಖುಷಿ ಆಯ್ತು. ಆಲ್ ದ ಬೆಸ್ಟ್. ಈ ಹುಡುಗ ನೋಡೋಕ್ ಚೆನ್ನಾಗಿ ಕಾಣಿಸ್ತಾನೆ. ಇಲ್ಲಿ ಕೇಳು ಶಫೀಕ್, ನಿಮ್ಮಪ್ಪ ಊರಲ್ಲಿ ಎಲ್ಲ ಮದುವೆಗಳಿಗೂ ಬಿರಿಯಾನಿ ಮಾಡ್ಕೊಡ್ತಾರೆ. ನಿನ್ನ ಮದುವೆಲೂ ಬಿರಿಯಾನಿ ಹಾಕ್ಸೋ. ಏನಂತೀಯ ಶಂಕರ್? ಸರಿಯಾಗಿ ನಾನು ಹೇಳಿದ್ರಿ. ಮದುವೆ ಗಂಡಿನ ಅಪ್ಪನ ಹತ್ರ ಹೋಗಿ ಬರ್ತೀನಿ. ಶಫಿಕಣ್ಣ ಇಲ್ಲಿ ಕೇಳಿ, ನನ್ನ ಜೊತೆ ಬನ್ನಿ, ಬೇಗ ನನ್ನ ಜೊತೆ ಬನ್ನಿ. ನಡೀರಿ. ಅಪ್ಪ ಎಲ್ಲ ಮುಗೀತ್ ಕಣೋ. ಏನಾಯ್ತು? ಬಿರಿಯಾನಿ ಸೀದೋಯ್ತು ಶಫೀಕಣ್ಣ. ನಾನು ಯಾವತ್ತು ಗ್ಯಾಸ್ ಮೇಲೆ ಬಿರಿಯಾನಿ ಮಾಡಿಲ್ವಲ್ಲ. ಅಪ್ಪ ಚಿಂತೆ ಮಾಡಬೇಡ, ನಾನು ಏನಾದರೂ ಮಾಡ್ತೀನಿ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಈಗೇನೂ ಮಾಡಕ್ಕಾಗಲ್ಲ. ಮದ್ವೆ ಮುಗಿಸ್ಕೊಂಡು ಎಲ್ಲ ಊಟ ಮಾಡಕ್ ಬರೋ ಹೊತ್ತಾಯ್ತು. ಇವಾಗ ಏನ್ ಮಾಡೋದು? ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಇನ್ನೇನ್ ಮಾಡ್ಲಿ ಹೇಳು? ಸ್ವಲ್ಪ ಬೇಗ ಹೋಗ್ತೀರಾ? ಈ ಆಟೋ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾನೆ? ಶಂಕರ್ ಬೇಗ ಬಾ. ಶಂಕರ್, ಹಾ ಫೋನ್ ಮಾಡಿದ್ಯೋ ಇಲ್ವೋ? ಹಾ ಮಾಡ್ತೀನಿ. ಹಾ, ಹಲೋ, ಅಂಗಡಿಯಲ್ಲೇ ಇದೆಯಾ? ಹಾ ಬರ್ತಾ ಇದ್ದೀನಿ. ಹಾ ಸರಿ. ಶಂಕರ್ ಬೇಗ ಬಾ. ಎಲ್ಲ ರೆಡಿ ತಾನೆ? ನಡಿ ಬೇಗ ನಡಿ. ಬೇಗ ಓಡ್ಸೋ. ಚಿಕ್ಕಪ್ಪ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಶಫೀಕ್ ಮತ್ತು ಶಂಕರ್ ಅಣ್ಣ ಹೋಗಿದ್ದಾರೆ. ರೆಹಮತ್ ಬಾಯ್ ಹೋಟ್ಲಿಂದ ಬಿರಿಯಾನಿ ತಗೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ಚಿಕ್ಕಪ್ಪ ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಹೊರಗಡೆ ಹೋಗಿ ನೋಡ್ತೀನಿ. ಹಾ. ಅಪ್ಪ, ನೀನಾವತ್ತು ಮದುವೆಯಲ್ಲಿ ನನ್ನ ಮರ್ಯಾದೆ ಉಳಿಸಿದ್ದೀಯಾ ಅಂತ ಮಾತ್ರ ಅಂದ್ಕೋಬೇಡ ಶಫೀಕ್. ಆದ್ರೆ ನೀನನ್ನ ತಲೆ ತಗ್ಸೋ ಥರ ಮಾಡಿದ್ದೀಯಾ. ನೀನು ನನ್ನ ಮೇಲೆ ಕರುಣೆನೇ ತೋರಿಸಿಲ್ಲ. ಅಪ್ಪ, ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಜನ ಕೈಮಿಲಾಯಿಸಿ ಚೆನ್ನಾಗಿತ್ತು ಅಂತಿದ್ರು. ಅದಕ್ಕೆ ನನಗೆ ಸ್ವಲ್ಪನೂ ಹಕ್ಕಿ ಇರಲಿಲ್ಲ. ನನಗೆ ಹೊಟ್ಟೆ ಉರಿ ಆಗ್ತಾ ಇತ್ತು ಶಫೀಕ್. ನೀನಂಥ ಕೆಲಸ ಯಾವತ್ತೂ ಮಾಡಲೇಬಾರ್ದು ಶಫೀಕ್. ಅಪ್ಪ, ನಾನು ನಿಮಗೆ ಅವತ್ತು ಸಹಾಯ ಮಾಡಿದೆ ಅಷ್ಟೇ. ನಿಮಗೆ ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ ಪಾತ್ರಗಳು ನನಗೆ ಯಾವತ್ತೂ ಮೋಸ ಮಾಡಿಲ್ಲ. ಆದ್ರೆ ನನಗೆ ಗ್ಯಾಸ್ ಮೇಲೆ ಅಡಿಗೆ ಮಾಡೋದು ಗೊತ್ತಿರಲಿಲ್ಲ. ಹೋಗ್ಲಿ ಬಿಡು ಅಪ್ಪ, ಮರ್ತ್ಬಿಡು. ಬೇರೆ ಯಾವುದು ದಾರಿನೇ ಇರಲಿಲ್ಲ. ನಿಮ್ಮ ಅಮ್ಮಂಗೆ ಊಟ ತಂದು ಕೊಡಕ್ಕೆ ಹೇಳೋ. ನಾನು ನಿಮ್ಗೋಸ್ಕರ ಬಿರಿಯಾನಿ ತಂದಿದ್ದೀನಿ. ಈ ಬಿರಿಯಾನಿ ತಿನ್ನೋದು ನನ್ನ ಪಾಲ್ಗೆ ವಿಷ ತಿಂದ ಹಾಗೆ. ನನ್ನ ಬಿರಿಯಾನಿ ಅಂತೂ ಸೀದ್ ಹೋಯ್ತು. ಅದು ತಿನ್ನೋಕೆ ಲಾಯಕ್ಕಿಲ್ಲ ಬಿಡು. ಇದನ್ನ ಚೆಲ್ಬಿಡು. ಈ ಪಾತ್ರೆಗಳನ್ನೆಲ್ಲ ನಾಳೆ ಬೆಳಿಗ್ಗೆ ಮಾರ್ಬಿಡು. ಅಪ್ಪ, ಇವತ್ತಿಂದ ನಾನು ಯಾವತ್ತೂ ಬಿರಿಯಾನಿ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಹೋಗಿ ನಿದ್ದೆ ಮಾಡು. ನಿದ್ದೆ ಮಾಡು ಮಗನೇ.
ಏನ್ ಮೀನ್ ಫ್ರೆಶ್? ಈಗ ತಾನೇ ಹಿಡ್ಕೊಂಬಂದೆ. ಎಷ್ಟಿದಕ್ಕೆ? ನಿಮ್ಮನೇಲೆ ದುಡ್ಡು ಇಸ್ಕೋತೀನಿ. ಹಾ, ಶಂಕರ್ ಹಿಡ್ಕೋ ಇದನ್ನ. ನಾನು ಹಿಡ್ಕೊಳಲ್ಲಪ್ಪ, ವಾಸನೆ ಬರುತ್ತೆ. ಹಾ, ತಿನ್ನುವಾಗ ವಾಸನೆ ಬರಲ್ವಾ? ಆಗ ಬೆಂದಿರುತ್ತಲ್ವಾ? ಮನೆಗೆ ಹೋಗಿ ಕೊಟ್ಬಿಡಿ. ಕಾಪಾಡಿ. ಕೈ ಕೊಡು, ಕೈ ಕೊಡು. ಏನು ಆಗಲ್ಲ, ಆಚೆ ಬನ್ನಿ, ಆಚೆ ಬನ್ನಿ. ಪುಟ ಕೈ ಕೊಡು. ಕರ್ಕೊಳ್ಳಿ, ಕರ್ಕೊಳ್ಳಿ. ಬಾ ಇಲ್ಲಿ, ಬಾ ಬಾ ಇಲ್ಲಿ, ನಾನು ನೋಡ್ಕೋತೀನಿ. ಬಾ, ಹುಷಾರು, ಬಾ ಹುಷಾರು, ಬಾ, ನಾನು ಇಲ್ಲಿ ನೋಡ್ಕೋತೀನಿ. ಬಾ, ಕರ್ಕೊಳ್ಳಿ, ಕರ್ಕೊಳ್ಳಿ ಇವಳನ್ನ. ಆಚೆ ಬನ್ನಿ, ಹುಷಾರಾಗಿ ಬನ್ನಿ. ಹಿಡ್ಕೊಳ್ಳಿ ಇವಳನ್ನ. ಬನ್ನಿ, ಬೇಗ ಬನ್ನಿ. ಒಳಗೆ ನಮ್ಮ ಮಕ್ಕಳಿದ್ದಾರೆ. ಅಯ್ಯೋ ಅಯ್ಯೋ, ನನ್ನ ಮಕ್ಕಳಿಂದ ಒಳಗಡೆ ನಿಂತಾಳೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಇದ್ದೀರಾ? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಬಾ, ಕರ್ಕೊಳ್ಳಿ. ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಬಾ, ಕರ್ಕೊಳ್ಳಿ. ಬೇಗ ಬಾ, ಬಾ. ಹುಷಾರು, ಹುಷಾರು, ಏನಾಗಲ್ಲ. ಕರ್ಕೊಳ್ಳಿ, ಬೇಗ ಆ ಕಡೆ ಹೋಗಿ. ಶಫಿ, ಹುಷಾರು. ಏನಾಗಲ್ಲ, ಬಾ, ಬೇಗ ಬಾಮ್ಮ. ಬಾ, ಬೇಗ ಬಾ. ಬೇಗ ಬಾರೋ. ಅಲ್ಲ ನಿನ್ನ ಕಾಪಾಡ್ಬಿಟ್ಟ. ಇಲ್ಲ ಅಂದ್ರೆ ನೀನು, ಆ ಹುಡುಗಿ ಮತ್ತೆ ಆ ಬಸ್ಸು ಎಲ್ಲ ಸುಟ್ಟು ಬೂದಿ ಆಗ್ತಿದ್ರು. ಹುಚ್ಚ ನಿನ್ಗೆ, ಎಂತ ಮಾತಾಡ್ತೀಯ ನೋಡು. ನಿನ್ ನಾಲ್ಗೆಗೆ ಸ್ವಲ್ಪ ಬೀಗ ಹಾಕು, ಬಾಯಿ ಮುಚ್ಕೊಂಡಿದ್ರೆ ಸರಿ. ನಾನ್ ಏನೇ ಹೇಳಿದ್ರು ಬಾಯಿ ಮುಚ್ಚಿಸ್ಬಿಡ್ತಾನೆ. ಇವನು ಬಿರಿಯಾನಿ ಮಾಡೋನಾಗಿದ್ರೆ ನೀವ್ ಹೇಳೋ ತರ ಆಗ್ತಿತ್ತು. ನಮ್ಮ ಆರ್ಮಿಯವ್ರ ಕತೆನೇ ಬೇರೆ. ನೀನು ಯಾವತ್ತೋ ಮಿಲಿಟರಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಯಾವ್ದೋ ಅಂಗಡಿ ಹಾಕೊಂಡು ಕೂತಿದೀಯಲ್ಲ. ಎಂತ ಮಾತಾಡ್ಬಿಟ್ರೆ? ಹೋಗ. ಅಪ್ಪಾಜಿ, ಒಂದ್ ಮಾತ್ ಹೇಳ. ಶಫೀಕ್ ಬರೀ ಮಕ್ಕಳನ್ನ ಮಾತ್ರ ಕಾಪಾಡ್ಲಿಲ್ಲ, ಜೊತೆಗೆ ನಮ್ದೊಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ದ. ಶಫೀಕ್, ನೀನ್ ಬರೀ ಮಕ್ಕಳನ್ನ ಕಾಪಾಡ್ಲಿಲ್ಲ, ಜೊತೆಗೆ ಸ್ಕೂಲ್ ಟೀಚರ್ನು ಕಾಪಾಡಿದೀಯ. ಯಾರದು? ನೈನಾ ಟೀಚರಾ? ಹಾ, ಅವಳೆ. ಅವಳನ್ನ ಈಗ ತಾನೇ ಭೇಟಿಯಾಗಿ ಬಂದೆ. ನೀನ್ ಅವಳಿಗೆ ತುಂಬಾ ಇಷ್ಟ ಆಗಿದೀಯ. ಅವ್ರು ಇಷ್ಟಪಟ್ಬಿಟ್ರೆ ಏನಾಗುತ್ತೆ? ಅಯ್ಯೋ, ಒಂದ್ಸಲ ಮೀಟ್ ಮಾಡಪ್ಪ ಅವಳನ್ನ.
ಪಕ್ಕಾ ಹೇಳ್ತೀನಿ, ಆ ಟೀಚರ್ ನಿನಗಂತೂ ಇಷ್ಟ ಆಗೇ ಆಗ್ತಾಳೆ, ನಿಜವಾಗ್ಲು. ಕಾಲೇಜಲ್ಲಿ ನಾನು NCCR ಕೆಲಸ ಮಾಡ್ತಿದ್ದೆ. ಓ, OTO ಸಿಲೆಕ್ಟ್ ಆಗಿತ್ತು, ಯೂನಿವರ್ಸಿಟಿ ಮೆರಿಟ್ ಲಿಸ್ಟ್ ಮಿಲಿಟರಿ ಕ್ಯಾಂಪ್ನಲ್ಲಿ. ಆದ್ರೆ ನಾನು ಫೇಲ್ ಆಗ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಅಂದ್ಹಾಗೆ ಒಬ್ಬ ಟೀಚರ್ ಒಳಗೆ ಮಿಲಿಟರಿ ಸ್ಪಿರಿಟ್ ಇರೋದು ತುಂಬಾನೇ ಒಳ್ಳೆ ವಿಷಯ. ಆಕ್ಸಿಡೆಂಟಲ್ಲಿ ನಿಮ್ಗೆ ಗಾಯ ಏನೂ ಆಗಿಲ್ಲ ಅಲ್ವಾ? ಇಲ್ಲ, ನಂಗೆ ಆಕ್ಸಿಡೆಂಟಲ್ಲಿ ಏನೂ ಆಗ್ಲಿಲ್ಲ. ಆದ್ರೂ ಸ್ಕೂಲ್ ಮಕ್ಕಳು ಸ್ವಲ್ಪ ಶಾಕಲ್ಲಿದ್ದಾರೆ. ಸರಿ ಹೋಗ್ತಾರೆ ಬಿಡಿ. ನಾಳೆ ಸಂಜೆ ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಹಾಗಾದ್ರೆ ನಾಳೆ ನಮ್ಮ ಸ್ಕೂಲಿಗೆ ಬರ್ತೀರಾ ಪ್ಲೀಸ್? ಅಲ್ಲಿ ನಾರ್ಮಲ್ ಸ್ಟೂಡೆಂಟ್ಸ್ ಜೊತೆಲಿ ಬೇರೆ ಸ್ಟೂಡೆಂಟ್ಸು ಇರ್ತಾರೆ. ನೀವು ಬಂದ್ರೆ ನಮ್ಮ ಸ್ಕೂಲಿನ ಮಕ್ಕಳಿಗೆ ಖುಷಿ ಆಗುತ್ತೆ. ಆ ಆಕ್ಸಿಡೆಂಟ್ ಆದ್ಮೇಲೆ ನೀವು ನಮ್ಮ ಸ್ಕೂಲಿನ ಪಾಲಿಗೆ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಾ. ನಾವು ಸ್ವಲ್ಪ ಹತ್ರ ಇರೋ ಡೇಟ್ ಫಿಕ್ಸ್ ಮಾಡಬೇಕು. ಈ ಡೇಟ್ ಹೇಗಿರುತ್ತೆ? 15ನೇ ತಾರೀಕು ಒಳ್ಳೆದೇ ಬಿಡಿ. ನೀವು ಟೈಮ್ ಸ್ಪೆಂಡ್ ಮಾಡಿ. 15ನೇ ತಾರೀಕಿಗೆ ಮಾಡೋಣ. ಆಗ್ಲಿ. ಶಫೀಕ್, ನಿಮ್ಮಿಂದ ಒಪ್ಪಿಗೆ ತಗೊಳ್ದೆ ನಾವೆಲ್ಲರೂ ಡೇಟ್ ಫಿಕ್ಸ್ ಮಾಡ್ಬಿಟ್ವಿ. ಶಫೀಕ್, ಇದೇ ತಿಂಗಳು 15ನೇ ತಾರೀಕು ಫಿಕ್ಸ್ ಆಗಿದೆ. ಏನಾದರೂ ಹೇಳ್ತೀಯಾ? ಕಲ್ಪನಾ ರೆಸಾರ್ಟ್ ಅಲ್ಲಿ ಓಕೆ ಅಲ್ವಾ? ಮದ್ವೆ ಮತ್ತೆ ರಿಸೆಪ್ಷನ್ ಮಾಡೋಣ. ನೀ ಏನು ಹೇಳ್ತೀಯಾ? ಏನಾದ್ರೂ ಮಾತಾಡು. ಅಂದ್ರೆ ಎಲ್ಲ ಓಕೆ. ಮದ್ವೆಲಿ ನಾವ್ ಮಜಾ ಮಾಡೋಣ. ಬೆರಳು ಸೋಕಿ ಲಕ್ಕವು ಜೋಡಿ ಹಕ್ಕಿ ನಾಚಿ ನೀರಾಯ್ತು ತಂಗಾಳಿ. ಕಣ್ಣ ಭಾಷೆಯಲ್ಲಿ ಮಾತುಕತೆ ನಡೆಯುತ್ತಿಲ್ಲಿ ಕೂಡಿ ಮಾಡುವ ಒಪ್ಪಂದವು. ಕಷ್ಟದಲ್ಲಿ ಕೋರಾಗದೆಯೇ, ನೋವಿನಲ್ಲಿ ಮರುಗದೆಯೇ, ಬದುಕಾಯ ತೋರಿಸಿ ಎದೆಗುಂದದೆ ಕನಸ ಬೆನ್ನ ಹತ್ತಿ ನಲಿಯುತ್ತ ಬಾಳಿದರೆ ಬೇರೆ ಮಾಡಲು ಆಗುವುದೇ. ಮನಸ ತುಂಬಿರಲಿ ನಗುವೆ, ಮನೆಯ ಒಳಗಿರಲಿ ಸುಖವೇ. ಹೂವಂತ ಹೆಣ್ಣು ಜೇನಂತ ಕಣ್ಣು ಸೇರಿದಾಗ ಬಾಳಿ ಸವಿದಲ್ಲ. ಮುಗಿಲ ತಾರೆ ಹಸಿರ ಊರೇ ನೆರೆದು ಇಲ್ಲಿ ಹೂವಾಚಲಿ ಹಾರೈಸಿವೆ. ಗಾಳಿ ಬೀಸಿ ಕಂಪು ಸೂಸಿ ನಲಿದು ಇಲ್ಲಿ ತಾಳಮೆಳ ಹಾಕುತ್ತಿವೆ.
ನೈದು ಇಲ್ಲಿ ತಳಮೆಳ ಹತ್ತುತ್ತಿವೆ ಮುಗಿಲ ತಾರೆ ಹಸಿರ ಊರೇ ನೆರೆದು ಇಲ್ಲಿ ಹೂವ ಚೆಲ್ಲಿ ಹಾರೈಸಿವೆ ಗಾಳಿ ಬೀಸಿ ತಂಪು ಸೂಸಿ ನೈದು ಇಲ್ಲಿ ತಳಮೆಳ ಹತ್ತುತ್ತಿವೆ. ಇಲ್ಲಿ ಕೇಳಿ, ನಿಮ್ಗೋಸ್ಕರ ತುಂಬಾ ಒಳ್ಳೆ ಮಾಲ್ ತಂದಿದ್ದೀನಿ, ಬೇಗ ಮಾರ್ಕೆಟಿಗೆ ಕಳಿಸ್ಬೇಕು, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಓ ಪಕ್ಕಾ ಇವನ್ ತಲೆಯಲ್ಲಿ ಏನೋ ಪ್ಲಾನ್ ನಡೀತಿದೆ. ಮಾಡಕ್ ಬೇರೆ ಕೆಲಸ ಇಲ್ವಾ ನಿಂಗೆ? ನಿಮ್ಗಂತೂ ಮಾಡಕ್ ಬೇರೆ ಕೆಲಸ ಇಲ್ಲ. ಸರಿ, ಆಮೇಲೆ ಸಿಗ್ತೀನಿ. ಸರಿ ಸರಿ. ಹಾ ಸರಿ, ಸಿಗೋಣ. ಬಾಯ್ ಬಾಯ್. ಇಲ್ಲಿಗೆ ಬಂದಿದ್ದವನು ಯಾರು? ನಮ್ಮ ಫ್ರೆಂಡ್ ಅವನು. ಫ್ರೆಂಡಾ? ಆದ್ರೆ ಅವ್ನು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವನ್ ತರ ಕಾಣಿಸ್ತಿದ್ದ. ಮತ್ತೆ ಇವರೆಲ್ಲ ಯಾರು? ಇವ್ರು ನಮ್ ಕ್ಲಾಸ್ಮೇಟು. ಕ್ಲಾಸ್ ಮುಗ್ದಿಲ್ವಾ ಇನ್ನು? ಮುಗೀತು ಅಣ್ಣ. ಹಾಗಾದ್ರೆ ಮನೆಗೆ ನಡೀರಿ. ಶಫೀಕ್ ಅಣ್ಣ, ನಾನು ಇದೇ ಊರವನೇ. ನಡಿ ಹೋಗೋ. ಹಾ, ಹೋಗ್ತಿದ್ದೀನಲ್ಲ. ಸಂಜೆ ಹೊತ್ತಲ್ಲಿ ಇಲ್ಲಿ ಇರೋಕೆ ಹೋಗ್ಬೇಡಿ, ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ. ನಡೀರಿ, ಹೊರಡಿ ಹೊರಡಿ. ಹಲೋ ಶಫೀಕ್ ಅಣ್ಣ, ನಾನು ಗೌರಿ ಮಾತಾಡ್ತಿದ್ದೀನಿ. ಎಲ್ಲಿದ್ದೀರಾ ನೀವು? ಏನಾಯ್ತು? ನಾನು ಹೊರಗಡೆ ಇದ್ದೀನಿ. ಒಂದ್ ಸಣ್ಣ ಪ್ರಾಬ್ಲಮ್ ಆಗಿದೆ. ಅಣ್ಣನೂ ಮನೇಲಿಲ್ಲ, ಅವ್ರು ಹೊರಗೆ ಏನೋ ತರಕ್ ಹೋಗಿದ್ದಾರೆ. ಅದಕ್ಕೆ ನಿಮಗ್ ಫೋನ್ ಮಾಡಿದೆ, ಬೇಗ ಬನ್ನಿ. ನಾನು ಈಗಲೇ ಬರ್ತೀನಿ. ಹಾ. ಏನ್ ವಿಷಯ? ಏನಾಯ್ತು ಗೌರಿ? ಇವಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ನಿಮ್ಮನ್ ಕರ್ದೆ. ಇವಳು ತನ್ನ ಚಿನ್ನದ ಸರನ್ ಎಲ್ಲಿ ಕಳ್ಕೊಂಡ್ಲೋ ಗೊತ್ತಿಲ್ಲ. ಕಿವಿ ಓಲೇನೋ ಅಡ ಇಟ್ಟಿದ್ದಾಳೆ. ಇವಳು ಏನ್ ಮಾಡ್ತಿದ್ದಾಳೋ ಅದು ಇವಳಿಗೂ ಗೊತ್ತಿಲ್ಲ. ಸುಳ್ಳು ಬೇರೆ ಹೇಳ್ತಿದ್ದಾಳೆ. ಈಗ ನನ್ನ ಹತ್ರ 10,000 ಕೇಳ್ತಿದ್ದಾಳೆ. ಯಾಕೆ ಅಷ್ಟೊಂದು ದುಡ್ಡು ಬೇಕು ಅಂತ ಕೇಳಿದ್ರೆ ಉತ್ತರನೂ ಕೊಡ್ತಿಲ್ಲ. ಈ ನಡುವೆ ಇಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡ್ತಿದ್ದಾಳೋ ಅದನ್ನು ಹೇಳ್ತಿಲ್ಲ. ಅಮ್ಮನೂ ಮನೇಲಿಲ್ಲ. ಅಣ್ಣಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೆ ಇವಳನ್ನ ಸುಮ್ಮನೆ ಬಿಡಲ್ಲ. ಗೌರಿ, ನೀನ್ ಟೀ ತಗೊಂಬ, ನಾನು ಇವಳ ಜೊತೆ ಮಾತಾಡ್ತಾ ಇರ್ತೀನಿ. ಇವಳು ಯಾವಾಗ ಸರಿ ಆಗ್ತಾಳೋ ಗೊತ್ತಿಲ್ಲ. ಏನಿದೆಲ್ಲ? ನಿನ್ ಪ್ರಾಬ್ಲಮ್ ಏನು? ಅಷ್ಟೊಂದು ದುಡ್ಡು ಯಾಕೆ ಬೇಕು ನಿಂಗೆ? ಅದ್ರ ಅವಶ್ಯಕತೆ ಏನಿದೆ? ಉತ್ತರ ಕೊಡು ಶಾಲು, ಉತ್ತರ ಕೊಡು ಅಂದೆ. ನಿನ್ ಕಾಲಲ್ಲಿ ಗಾಯ ಹೇಗಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ನೀನ್ ಈ ಬ್ಯಾಂಡೇಜ್ ಎಲ್ಲಿಂದ ತರ್ತೀಯ ಅಂತಾನೂ ಗೊತ್ತು. ನಿನ್ ರೂಮಲ್ಲೂ ನಂಗೆ ಬ್ಯಾಂಡೇಜ್ ಸಿಕ್ಕಿದೆ. ಇವಾಗ ಹೇಳು.
ಶಾಲಿನಿ, ನೀನು ಸಮೀರಾ ಇಬ್ರು ನಂಗೆ ಒಂದೇ ಸಮಾನ. ಹೇಳು, ನಿಂಗೆ ಅಷ್ಟೊಂದು ದುಡ್ಡು ಯಾಕೆ ಬೇಕು? ಯಾರು ನಿಂಗೆ ಹೆದರ್ಸ್ತಾ ಇದ್ದಾರೆ? ಅವ್ರ ಹೆಸರೇನಂತ ನಂಗೆ ಗೊತ್ತಿಲ್ಲ. ನಾನೇನು ಹೇಳಕ್ಕಾಗಲ್ಲ. ನಿಂಗೇನು ಆಗೋದಿಲ್ಲ. ನೀನ್ ಧೈರ್ಯವಾಗಿರು, ಯಾರು ನಿಂಗೇನು ಮಾಡೋದಿಲ್ಲ. ಇವಾಗ ಹೇಳು, ಯಾರವರು? ನಂಗೆ ಯಾರು ಪರಿಚಯ ಇಲ್ಲ, ಆದ್ರೆ ಫೋಟೋ ಇದೆ. ಇವನ್ನ ಬ್ರಿಡ್ಜ್ ಹತ್ರ ಕುತ್ಕೊಂಡಿರೋದು ನೋಡಿದ್ದೀನಿ, 5-6 ಹುಡುಗರ ಜೊತೆ. ಮಿಕ್ಕಿದವರೆಲ್ಲ ಎಲ್ಲೋ ಹೋದ್ರು? ಅವರೆಲ್ಲ ಹೊರಟೋದ್ರು, ಇಲ್ಲಿ ಯಾರೂ ಇಲ್ಲ. ಇವನ್ ಗೊತ್ತಾ ನಿಂಗೆ? ಇಲ್ಲ. ನೀನ್ ಇವನ್ನ ನೋಡೇ ಇಲ್ವಾ? ನಾನು ನೋಡಿಲ್ಲ. ಮಿಕ್ದವ್ರು ಎಲ್ಲಿದ್ದಾರೆ? ಮನೆಗೆ ಹೋಗಿದ್ದಾರೆ. ಕೆಳಗಡೆ ಯಾರೂ ಇಲ್ಲ. ನನ್ನ ಮಾತು ಕೇಳಿ. ಏಯ್ ಬಿಡೋ. ಶಫೀಕ್ ಅಣ್ಣ, ನನ್ನ ಮಾತು ಕೇಳಿ. ಅಯ್ಯೋ, ಅಲ್ಲಿಗೆ ಹೋಗ್ಬೇಡಿ. ನಾನು ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಯಾರೂ ಇಲ್ಲ. ಪ್ಲೀಸ್ ನನ್ನ ಮಾತು ಕೇಳಿ. ಅಯ್ಯೋ, ನಿಂತ್ಕೊಳ್ಳಿ ಶಫೀಕ್ ಅಣ್ಣ. ಶಫೀಕ್ ಅಣ್ಣ, ಅಲ್ಲಿ ಹೋಗ್ಬೇಡಿ. ಏನ್ ಮಾಡಕ್ ಬಂದ ಗೊತ್ತಿಲ್ಲ. ಏನೋ ಇದೆಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ನೋಡ್ರಿ, ಕೊಡ್ರ. ಓಡಿ ಓಡಿ. ಶಫೀಕ್ ಭಾಯ್, ಹೊಡಿಬೇಡಿ. ಶಫೀಕ್ ಭಾಯ್, ಪ್ಲೀಸ್ ಯಾಕೆ ಹೊಡಿತಾ ಇದೆಯಾ? ಏನು ಗೊತ್ತಾಗ್ಬೇಕು ನಿಮಗೆ? ನನ್ನ ಹತ್ರ ಕೇಳು, ನಾನೇ ಹೇಳ್ತೀನಿ. ಏನು ಗೊತ್ತಾಗಬೇಕು? ಹೊಡಿಬೇಡ, ನಿಂತ್ಕೊಳ್ಳಲೇ. ಬಿಡು ಅವನ್ನ, ಬಿಡು ಅವನ್ನ, ಬಿಡು. ಎದ್ದೇಳಲೇ. ಬಿಡಿ ನನ್ನ. ನಡಿ ನಡಿಯ. ನಡಿ ನಡಿ ಬೇಗ. ಬಿಡಿ ನನ್ನ. ನಡಿ ಒಳಗಡೆ. ಏಯ್ ನಡಿಯ. ನಡಿ ನಡಿ ಅಂದೆ. ಶಫೀಕ್, ನೀವು ಪೊಲೀಸ್ ಸ್ಟೇಷನ್ ಬನ್ನಿ. ಓಕೆ ಸರ್. ಓಕೆ.
ಪ್ರಿನ್ಸ್ ಏನು ಅಂತ ಕೇಳು. ಹೋಗು. ಏ ಅಶೋಕ್, ಯಾಕೋ ಮಾತಾಡ್ತಾನೆ ಇಲ್ಲ. ಹೋಗಿ ಕೇಳು. ಕೇಳಿಲ್ಲಿ, ನಿಮ್ಮಪ್ಪ ಏನಂದ್ರು ಹೇಳ. ಹೇಳ, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನಾಯ್ತು ನಿನಗೆ? ಏನೇನೋ ಕೇಳಿದ್ರು, ನಾನಾದ್ರೆ ಏನೂ ಹೇಳಿಲ್ಲ. ನಿಮ್ಗೇನೀಗ ತೊಂದರೆ ಇಲ್ಲ? ಹಂಗೆಲ್ಲ ಏನೂ ಇಲ್ಲ ಕಣ. ಏನಿಲ್ಲ, ನನ್ನನ್ನು ತಾನೇ ಹಿಡ್ಕೊಂಡು ಹೋಗಿದ್ದು. ಅವನನ್ನು ಸುಮ್ಮನೆ ಬಿಡಲ್ಲ. ಏಯ್, ತಲೆ ಕೆಟ್ಟಿದ್ಯಾ? ಅವ್ನು 4 ಜನ ನೋಡಿದಾನೆ, ನಾವೂ ಸಿಕ್ಕಾಕೋತೀವಿ. ಅದೆಲ್ಲ ಇರ್ಲಿ ಬಿಡು, ಇಲ್ಲಿ ಎಲ್ಲಾರ ಕಣ್ಣು ನಮ್ಮ ಮೇಲೇನೇ ಇರುತ್ತೆ. ಏಯ್, ಆ ನಿಮ್ಮ ಗುಜರಾತಿ ಫ್ರೆಂಡ್ ಕಾಣಿಸ್ತಿಲ್ವಲ್ಲ, ಎಲ್ಲೋದ ಅವನು? ಮತ್ತದೇ ಬಿಸ್ನೆಸ್ ಶುರು ಮಾಡ್ಬಿಟ್ನಾ? ನೀವಂತೂ ಉದ್ಧಾರ ಆಗಲ್ಲ. ಬೇರೆ ಏನು ಕೆಲಸ ಬರಲ್ಲ ಅಂತ ಬರೀ ಕಳ್ತನನೇ ಮಾಡ್ತೀರಾ ಅಲ್ವಾ? ಈಗ ಇವನು ಮಾತಾಡೋಕ್ಕೆ ಶುರು ಮಾಡ್ಬಿಟ್ಟ. ಇದೊಂದು ಬಾಕಿ ಇತ್ತು. ಅಯ್ಯಯ್ಯೋ, ಅಯ್ಯೋ, ರೂಪೇಶ್ವರಪ್ಪ ಬಂದರು. ಏನ್ ನೋಡ್ತಿದ್ಯಾ? ಬಾ ಹಿಂದೆ ಕುತ್ಕೋ. ಹೋಗ್ತೀನಿ. ಹೋಗ್ತೀನಿ. ಸರ್, ಇಲ್ಲಿ ಕೇಳು, ನಿನ್ ಮಗ ಎಲ್ಲಿದ್ದಾನೆ? SI ಸಾಹೇಬ್ ಈಗಲೂ ಅವನು ಅದೇ ಗ್ಯಾಂಗ್ ಜೊತೆ ಇದ್ದಾನ? ಅವನು ನಿನ್ ಮಗ ಅಂತ ಸುಮ್ಮನೆ ಬಿಟ್ಟಿಲ್ಲ ಅವನನ್ನ. ಶಫೀಕ್ ಮುಖ ನೋಡಿ ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಆ ಹುಡುಗರ ಜೊತೆ ನೋಡಿದ್ರೆ ಅವ್ನ ಕಾಲ್ ಮುರಿದು ಬಿಡ್ತೀನಿ. ಏನ್ ಮಾಡೋದು ಸರ್, ಅವ್ನು ನನಗೂ ತಲೆನೋವಾಗ್ಬಿಟ್ಟಿದ್ದಾನೆ. ಇಲ್ಲಿ ನೋಡು, ನೀನು ನಿನ್ ಮಗನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಯಾಕೆ ಅಂದ್ರೆ ಇನ್ನೊಂದ್ಸಲ ಸಿಕ್ಕಾಕೊಂಡ ಅನ್ಕೋ, ಆಗ ಏನು ಸಹಾಯ ಮಾಡಕ್ಕಾಗಲ್ಲ. ಸರಿ, ಬೇಗ ಒಳಗಡೆ ಹೋಗಿ ಏನು ಕೆಲಸ ಇದೆ ಅಂತ ನೋಡ್ಕೋಬಾ. ಹಾಂ ಸರಿ. ಆ ಬೈಕ್ ಇಂಜಿನ್ ರಿಪೇರಿ ಮಾಡು. ಆ ಪೊಲೀಸ್ ಅವನ ಮಗನ ಜೊತೆ ಕಾಣಿಸ್ಕೊಂಡ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಇಡೀ ಊರಿನ ಜನ ಬುದ್ಧಿ ಹೇಳ್ತಾರೆ ನಂಗೆ. ನೀನ್ ಅದ್ ಯಾವಾಗ ಬದಲಾಗ್ತೀಯೋ ಗೊತ್ತಿಲ್ಲ. ಆ ನನ್ನ ಮಕ್ಕಳ ಜೊತೆ ಮತ್ತೆ ನೀನ್ ಕಾಣಿಸ್ಕೊಂಡ್ರೆ ನೀನ್ ಕಾಲ್ ಮುರಿದು ಬಿಡ್ತೀನಿ. ಮುಚ್ಕೊಂಡ ಆ ಬೈಕ್ ಇಂಜಿನ್ ರೆಡಿ ಮಾಡೋ. ನಿಂಗೆ ಬುದ್ಧಿ ಕಲಿಸ್ದೆ ಬಿಡಲ್ಲ ನಾನು, ನಿಮ್ಮಪ್ಪ ನಾನು. ಏಯ್, ಯಾಕೆ ಧೂಳೆ ಬಸ್ತೀಯಾ? ನೀರು ಹಾಕಿ ಕಸ ಗುಡ್ಸೋ. ಏಯ್, ನೀನೇ ಕಸ ಗುಡಿಸ್ಕೋ. ಬರೀ ಇದೇ ಆಯ್ತು ಇವಂದು. ಮಾಡ್ಬಾರ್ದೆಲ್ಲ ಮಾಡ್ತಾನೆ, ಇಲ್ಲಿ ಬಂದು ನನಗೆ ರೋಪ್ ಹಾಕ್ತಾನೆ. ಇದೇನಿದು? ಚಿಕ್ಕಪ್ಪ, ಮಟನ್ ತಂದಿದ್ದೀನಿ. ಯಾರಿಗೋಸ್ಕರ ತಂದಿದ್ಯಾ? ಶಫೀಕ್ ಅಂತ ತಂದಿದ್ದೀನಿ. ನಂಗೆ ಅರ್ಥ ಆಗ್ತಿಲ್ಲ ಅವನಿಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಆದರೆ ಅವನಂತೂ ಹೊರಟೋದ. ಹೊರಟೋದ್ನ? ಅವನು ನಿನ್ನೆ ಬೆಳಗ್ಗೆನೆ ಹೊರಟೋದ. ಇದನ್ನ ಅವನಿಗೋಸ್ಕರ ತಂದಿದ್ದೀರಾ, ನಾನು ಹೇಗೆ ಇಸ್ಕೊಳ್ಳೋಕ್ಕಾಗತ್ತೆ? ಪರವಾಗಿಲ್ಲ ಚಿಕ್ಕಪ್ಪ, ಈ ಮಟನ್ ನೀವೇ ಇಟ್ಕೊಳ್ಳಿ. ಶಫೀಕ್ ಕಾರಣದಿಂದಾದ್ರೂ ನಂಗನ್ನಿಸ್ತಿದೆ ನನ್ನ ಮಗ ಒಳ್ಳೆಯವನಾಗ್ತಾನೆ ಅಂತ. ಅಲ್ಲ ಪುಟ, ನಾನು ಇದ್ರಲ್ಲಿ ಯಾವಾಗಲೂ ನೋಡ್ತಿದ್ದ ಸೈಟ್ ಈಗ ಕಾಣಿಸ್ತಿಲ್ವಲ್ಲ? ಕೊಡಿ. ಅದು ಯಾವ ಸೈಟ್ ತಾತ? ಅದೇ ಅದ್ರದ್ದು. ಪರವಾಗಿಲ್ವೇ? ಜೀವನ ಅಲ್ವಾ ಮಕ್ಕಳೇ, ಉಪ್ಪು ಖಾರ ಇರ್ಬೇಕಲ್ವಾ? ಸವಿಯಬೇಕಾದ ವಯಸ್ಸು. ಮನ್ಸಿಗೆ ವಯಸ್ಸು ಇಲ್ಲ ಕಣೋ. ನೋಡಕ್ ಮಾತ್ರ ಗಾಂಧಿ ಲುಕ್, ಕೈಯಲ್ಲಿ ಮಾತ್ರ ಪೀಸು. ನೀವು ಒಳ್ಳೆ ಮಕ್ಕಳು ಕಣ್ರೋ. ಏನೋ ಇವರು ಮತ್ತೆ ಶುರು ಮಾಡಿದ್ರು ಕಣ. ಈ ಬಟನ್ ಒತ್ತಿದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ. ಹೇಗೆ ಒತ್ತಬೇಕು ಅದನ್ನ ಹೇಳೋ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಅಣ್ಣ.
ಏನ್ ಸಮಾಚಾರ? ಅಪ್ಪ ಗಾಡಿ ತರಕ್ ಬೆಂಗಳೂರಿಗೆ ಹೋದ್ರು, ಅದಕ್ಕೆ ಬರಕಾಯ್ತು. ಮತ್ತೆ ನಿಮ್ಮನೆ ಸಮಾಚಾರ ಏನು? ನಮ್ಮ ಅಮ್ಮಂಗಂತೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಆ ಶಫೀಕ್ ನಾವು ಪಾಠ ಕಲಿಸ್ಬೇಕು. ಅಲ್ಲಿ ನೋಡಲ್ಲಿ ಯಾವ್ದೋ ಬ್ಲ್ಯಾಕ್ ಬೆರಿ ಬರ್ತಾ ಇದೆ. ಬ್ಲ್ಯಾಕ್ ಅಲ್ಲ, ಡಾರ್ಕ್ ಕಣೋ. ನಾಗ 2 ಟಾಪ್ ಅಪ್ ಕೊಡು. ಅಯ್ಯೋ, ನಾನು ಪದೇ ಪದೇ ಬಟನ್ ಒತ್ತಾ ಇದ್ದೀನಿ, ಇದ್ರಲ್ಲಿ ಏನು ಕಾಣ್ತಾನೆ ಇಲ್ಲ. ಈಗ ನೀವು ಹೋಗಿ 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 ಅಂತ ಹೇಳಿದ್ನಲ್ಲ ನಿಮ್ಗೆ, ಹೋಗಿ. ಬೇಗ ಕೊಡು. ಹುಡುಗಿ ಬಂದ್ಲು ಅಂತ ನನ್ನ ಕಳಿಸ್ತೀಯಾ? ಬಾಯ್ಲೆ ಬಾ ನನ್ನ ಜೊತೆ. ಇಲ್ಲಿ ತೋರ್ಸ ಫೋನ್ ವರ್ಕ್ ಆಗ್ತಿಲ್ಲ, ಯಾಕೆ ಅಂತ ಕೇಳೋಣ ಬಾ. ನಡಿ. ನಾಗಣ್ಣ, ಈ ಫೋನ್ ಚೆಕ್ ಮಾಡ್ತೀಯಾ? ಆನ್ ಆಗ್ತಾನೇ ಇಲ್ಲ. ಪ್ಲೀಸ್, ಅರ್ಜೆಂಟ್ ಇದೆ. ಪರವಾಗಿಲ್ಲ, ಕೊಡು, ನಾವಿಬ್ರು ಕಾಯ್ತಾ ಇರ್ತೀವಿ. ನೋಡು, ನನ್ನ ಹತ್ರ ಈಗ ಸ್ಟಾಕ್ ಇಲ್ಲ, ಬಂದ್ಮೇಲೆ ಹೇಳ್ತೀನಿ. ಏನಾಗಿದೆ ನಿಮ್ ಫೋನ್ಗೆ? ಏನಾಗಿದೆ? ಏನೂ ಆಗಿಲ್ಲ ಬಿಡು, ನಾವು ಹೊರಡ್ತೀವಿ. ರೆಡಿ. ಇವನು ಬಂದವನೇ ನೋಡು. ಇವ್ರಿಬ್ರು ಯಾಕೆ ಬಂದಿದ್ರು? ಅವ್ರ ಕಡೆಯವರೇ ಇರಬೇಕು. ತುಂಬಾ ಹೊತ್ತಿಂದ ಆಚೆನೆ ಕೂತಿದ್ರು. ಹೌದಾ? ಬಾಯ್ ಟೀಚರ್. ಬಾಯ್ ಟೀಚರ್, ಟಾಟಾ. ಬಾಯ್ ಟೀಚರ್, ನಾಳೆ ಸಿಗೋಣ. ಇವಳನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಬಾಯ್ ಮಿಸ್. ಬಿಡಲ್ಲ ಇವಳನ್ನ. ಅಜ್ಜಿ ಸಾಮಾನ್ಯ ಅಲ್ಲ ಕಣೋ. ಅಜ್ಜಿ ಬಾ ಬಾ. ಗಾಡಿ ತೆಗಿ. ಬಾ ಅಜ್ಜಿ. ತಗೋ, ಪೂರ್ತಿ ಕೊಡಿ, ಬಿಡ್ಬೇಡ. ನೀರು ಸಾಕಣ್ಣ. ತಗೋ ಅಜ್ಜಿ, ಇದು ಬಬಲ್ ಗಮ್. ಹೊಗೆ ಸ್ಮೆಲ್ ಬರಲ್ಲ, ಇದು ಬೆಸ್ಟ್. ಅಜ್ಜಿ ಹೇಳಿದ್ ನೆನ್ಪಿದೆ ಅಲ್ವಾ? ಅದೇ, ಮನೆಯೊಳಗೆ ಹೋಗೋ ಮುಂಚೆ ಅದನ್ನ ಉಗಿಬೇಕು. ಅಯ್ಯೋ, ನಾನು ಅದನ್ನ ನುಂಗ್ಬಿಟ್ಟೆ. ಈಗ ಆಂಬ್ಯುಲೆನ್ಸ್ ಕರಿಬೇಕಾಗತ್ತಾ? ನನ್ಗೊಂದು ಬೀಡಿ ಕೊಟ್ಬಿಡು, ಅದು ಸೇದುವಾಗ ಕರ್ಗೋಗುತ್ತೆ. ಹೋದ್ರೆ ಸಾಕು. ಗಾಡಿ ಸೈಡ್ ಹಾಕು, ಹಾಕು ಹಾಕು. ಜೋಶೆ, ಮೊದಲು ಅದನ್ನ ಕೊಡು. ಅದ್ರ ಜೊತೆ ಬೇರೆ ಏನ್ ಕೊಡೋದು? ಓಕೆ, ಅದಾ? ಯಾವುದು? ಇದನ್ನ ನೋಡು, ಹೇಗಿದೆ? ನಿಮಗೊಂದ್ಸಲ ಹೇಳೋಣ ಅಂತ ಅನಿಸ್ತು. ಒಳ್ಳೇದಾಯ್ತು, ಈ ಫೋಟೋ ನನ್ನ ಕೈಗೆ ಸಿಕ್ತು. ಶಫೀಕ್ ಅವ್ರ ಅಪ್ಪ ಅಮ್ಮ ಇದು ನೋಡ್ಲಿಲ್ಲ, ಅವ್ರಿಗೆ ನಾನ್ ತೋರಿಸೋದು ಇಲ್ಲ. ಮೊಹಮ್ಮದ್ಗೆ ಗೊತ್ತಾಯ್ತು ಅಂದ್ಕೊಳ್ಳಿ, ಆಗ ಅವನು ಈ ಮದ್ವೆನ ನಿಲ್ಲಿಸ್ಬಿಡ್ತಾನೆ, ಈ ಮದ್ವೆ ಆಗೋಕೆ ಬಿಡಲ್ಲ. ಆದ್ರೆ ಸುರಯ್ಯ ಅವಳು ತುಂಬಾ ಚಾಲಾಕಿ. ಅವಳು ಈ ಊರಿನ ವಾರ್ಡ್ ಮೆಂಬರ್ ಅಲ್ವಾ, ಅವಳು ವಿಷಯನ ಚೆನ್ನಾಗ್ ಮುಚ್ಚಾಕ್ಬಿಡ್ತಾಳೆ. ನಿಮ್ ಮಗಳು ಜೀವನ ಹಾಳಾಗ್ಬಾರ್ದಲ್ವಾ, ಅದಕ್ಕಂತಾನೆ ನಾನ್ ಇಲ್ಲಿಗ್ ಬಂದಿದ್ದೀನಿ. ನಿಮ್ಮನ್ನ ಬಿಟ್ರೆ ಈ ಫೋಟೋನ ಬೇರೆ ಯಾರು ನೋಡಿಲ್ಲ. ಆದ್ರೆ ನೀವೊಂದು ಮಾತು ನೆನ್ಪಿಟ್ಕೋಬೇಕು, ನಾನ್ ಇಲ್ಲಿಗ್ ಬಂದಿಲ್ಲ, ನೀವು ನನ್ನ ನೋಡಿಲ್ಲ. ಆದ್ರೆ ಅವರಿಬ್ಬರ ಎಂಗೇಜ್ಮೆಂಟ್ ಅಂತೂ ಆಗಿದೆಯಲ್ಲ? ಎಂಗೇಜ್ಮೆಂಟ್ ಆಗಿದೆ, ಮದುವೆ ಅಂತೂ ಆಗಿಲ್ವಲ್ಲ. ಒಂದ್ ವೇಳೆ ಮದುವೆ ಆಗ್ಬಿಟ್ರೆ ಆಮೇಲೆ ಏನ್ ಮಾಡೋದು? ತುಂಬಾ ದಿನದಿಂದ ನಂಗೆ ಅವನ ಮೇಲೆ ಅನುಮಾನ ಇತ್ತು. ಆದ್ರೆ ನನ್ನ ಅನುಮಾನ ನಿಜ ಆಗ್ಲಿಲ್ಲ ಬಿಡಿ. ಎಷ್ಟಾದ್ರೂ ನಮ್ಮ ಹುಡುಗಿರು ಚೆನ್ನಾಗೆ ಕಾಣ್ತಾರೆ, ಯಾರನ್ನ ಬೇಕಾದ್ರೂ ಬುಟ್ಟಿಗೆ ಹಾಕೊಳ್ತಾರೆ. ಶಫೀಕ್ ಯಾವತ್ತಿಂದ ಕಾಶ್ಮೀರದಲ್ಲಿ ಪೋಸ್ಟೆಡ್ ಆಗಿದನೋ ಅವತ್ತಿನಿಂದ ಇವಳು ಗೊತ್ತು ಅವನಿಗೆ. ಫೋಟೋದಲ್ಲಿ ನೋಡಿ, ಶಫೀಕ್ ಜೊತೆಲಿ ಹೇಗೆ ಬಚ್ಚಿಟ್ಕೊಂಡು ನಿಂತಿದ್ದಾಳೆ. ಸ್ವಲ್ಪ ನೀರ್ ತರಿಸು. ಇವ್ರಿಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಇವ್ರ ಮುಂದೆ ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ಓ, ನಿನ್ ಯಾರಾದ್ರೂ ಅದನ್ನ ಹೇಳು ಅಂದ್ರ? ನನ್ ಮಾತ್ ಕೇಳಿ ನೀವು ತೀರ್ಮಾನ ಮಾಡಿ. ಮದ್ವೆಗೆ ಒಪ್ಪಿಗೆ ಇಲ್ಲ ಅಂದ್ಬಿಡಿ. ನೈನಾ ಸ್ಕೂಲಿಂದ ಬರ್ತಾಳಲ್ವಾ, ಆಗ ಅವಳಿಗೆ ಈ ಫೋಟೋನ ಖಂಡಿತ ತೋರಿಸ್ಬೇಕು.
ಒಂದ್ ವೇಳೆ ನಿಮ್ ಮಗಳಿಗೆ ಒಳ್ಳೇದಾಗ್ಬೇಕು ಅಂದ್ಕೊಂಡಿದ್ರೆ ನೀವು ಈ ಮದ್ವೆನ ಮಾಡಿಸ್ಲೇಬೇಡಿ. ಸರಿ, ನಾನು ಹೊರಡ್ತೀನಿ. ಅಲ್ಲ, ಇವ್ರನ್ನೆಲ್ಲ ಕಾಪಾಡಪ್ಪ. ಸ್ವಲ್ಪ ಕಾರ್ ಕೀ ಕೊಡೆ. ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ಉಮರ್ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅವನಿನ್ನೂ ಮಸೀದಿಯಲ್ಲೇ ಇರ್ತಾನೆ. ಅವನೇ ಅಲ್ವಾ ಈ ಸಂಬಂಧ ತಗೊಂಡು ಬಂದಿದ್ದು? ಅಪ್ಪಾಜಿ, ಒಂದ್ ನಿಮಿಷ ಕುತ್ಕೊಳ್ಳಿ. ನೀವು ನಾನು ಉಮರ್ನ ನೋಡ್ಲೇಬೇಕು. ಸರ್ ಜೊತೆ ನಾನು ಮಾತಾಡ್ತೀನಿ ಬಿಡಿ ಅಪ್ಪಾಜಿ. ನೀವು ಕುತ್ಕೊಳ್ಳಿ ಅಪ್ಪಾಜಿ. ಇವಾಗ ಏನ್ ಮಾತಾಡೋದಿದೆ? ಅವ್ರು ಬೇರೆ ಯಾರು ಅಲ್ಲ, ನಮ್ ಮನೆಯವರೇ. ಈ ವಿಷಯನ ಅವ್ರ ಅಜ್ಜಿನೇ ಹೇಳಿದಾರಲ್ಲ. ನಾವೆಲ್ಲರೂ ತೀರ್ಮಾನ ಮಾಡಿದ್ದಾಗಿದೆ. ನಮ್ಗೆ ಈ ಸಂಬಂಧ ಬೇಕಾಗಿಲ್ಲ. ಅಜ್ಜಿ ಮಾತಾಡುವಾಗ ಸ್ವಲ್ಪ ಹೆದರ್ಕೊಂಡಿದ್ರು. ಪಾಪ, ಇದ್ರ ಹಿಂದೆ ಖಂಡಿತ ಏನೋ ಕುತಂತ್ರ ಇದೆ. ನಂಗೇನೋ ಹಾಗನ್ಸಲ್ಲ. ಅವ್ರು ಏನ್ ನೋಡಿದ್ರು ಅದನ್ನೇ ನಮ್ಗೆ ಹೇಳಿದ್ರು. ಅಜ್ಜಿ ನಮ್ ನೈನನ ಸ್ವಂತ ಮಗಳು ಅಂದ್ಕೋತಾರಲ್ವಾ? ಆದ್ರೆ ಕಾಶ್ಮೀರ ಇಂಡಿಯಾದಲ್ಲೇ ಇದೆ, ಉಗಾಂಡದಲ್ಲೇನಿಲ್ವಲ್ಲ. ನಾ ಹೋಗಿ ವಿಚಾರಿಸೋಣ. ಅಂದ್ಹಾಗೆ ನಿನ್ ಫ್ರೆಂಡ್ ನಫೀಸಾ ಹಸ್ಬೆಂಡ್ ಕಾಶ್ಮೀರಲ್ಲೇ ಪೋಸ್ಟ್ ಆಗಿದ್ದಾರೆ ಅಲ್ವಾ? ನಸ್ರೀನ್, ಎಲ್ರೂ ಇಷ್ಟೊಂದು ಟೆನ್ಷನ್ ತಗೋಬೇಡಿ. ನಂಗೆ ಶಫೀಕ್ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ತುಂಬಾ ಒಳ್ಳೆಯವರು. ಅವರು ಕಾಶ್ಮೀರಿ ಹುಡುಗಿನ ಮದ್ವೆ ಆದ್ರೂ ಸರಿ ಅಥವಾ ಬೇರೆ ಯಾರನ್ನೇ ಮದ್ವೆ ಆದ್ರೂ ಸರಿ, ನಾನು ಅವ್ರನ್ನ ಮದ್ವೆ ಮಾಡ್ಕೋತೀನಿ. ಇವಳಂತೂ ಹೀಗೆ ಮಾತಾಡ್ತಾಳ್ಬಿಡಿ. ನಾವಂತೂ ಇವಳು ಮಾತನ್ ಖಂಡಿತ ಕೇಳ್ಬಾರ್ದು. ನೀವು ಉಮರ್ನ ಮನೆಗ್ ಕರ್ಸಿ. ತಲೆ ಕೆಟ್ಟಿದ್ಯಾ? ನಮ್ಮ ಹತ್ರ 2 ಬಾಟ್ಲ್ ಇರೋದು. ಅದನ್ನು ಖಾಲಿ ಮಾಡ್ಬಿಟ್ರೆ ನಾವೇನ್ ಮಾಡೋದು? ಇಷ್ಟೊತ್ತಲ್ಲಿ ವೈನ್ ಶಾಪು ಕ್ಲೋಸ್ ಆಗಿರತ್ತೆ. ಸಾರಿ ಕಣ. ಸಾರಿ ಕೇಳಿದ್ರೆ ಬಾಟ್ಲ್ ತುಂಬತ್ತಾ? ಹೇಗಿದ್ರು ನಾವು ಸಿಕ್ಕಾಕೊಳ್ತೀವಿ ಬಿಡು. ನಿಂಗೇನ್ ಅನ್ಸತ್ತೆ? ಕರ್ಫ್ಯೂ ಕೇಳೋಕೇನೋ ಕೆಟ್ಟ ಪದಾನೆ. ಕರ್ಫ್ಯೂ ಹಾಕಿದ್ರೆ ಏನಾಗುತ್ತೆ? ಅಯ್ಯೋ ಹೋಗ್ಲಿ ಬಿಡೋನಾಗ. ಆ ಅಜ್ಜಿ ಗೊತ್ತು ನಾವು ಒಳ್ಳೆ ಕೆಲಸ ಮಾಡಿದೀವಂತ. ನಾವಿದನ್ನ ಸೆಲೆಬ್ರೇಟ್ ಮಾಡ್ಬೇಕಣ. ಅಯ್ಯೋ, ಪ್ರಿನ್ಸ್ ಎಲ್ಲೋದ? ಹಲೋ, ಹೇಳು. ಎಲ್ಲಿದ್ಯಾ ನೀನು? ಮನೇಲಿದ್ದೀನಿ. ನಾವೆಲ್ಲರೂ ಇಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದ್ದೀವಿ. ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ಅದಿರ್ಲಿ ಬಿಡು, ನೀವು ಎಂಜಾಯ್ ಮಾಡಿ. ಸರಿ, ನೀನ್ ಮನೇಲೇ ಇರು. ಸರಿ, ಫೋನ್ ಇಡು. ನನಗೂ ಒಂದು ಸಿಪ್ ಕೊಡ ಮಗ. ತಗೋ, ಕೊಡು. ನಾವು ಅದನ್ನೆಲ್ಲ ಮರೆತು ಸೆಲೆಬ್ರೇಟ್ ಮಾಡಬೇಕು. ಈ ಎಲ್ಲಾ ಪ್ರಾಬ್ಲಮ್ಮು ಆ ಶಫೀಕ್ ಇಂದಾನೇ ಆಗಿದ್ದು. ಎಷ್ಟೇ ದುಡ್ಡು ಖರ್ಚಾದ್ರೂ ಸರಿ, ಅವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಂಗೊಂದು ಸಿಪ್ ಕೊಡು. ಹಾ, ತಗೋ. ಊರಿನ ದೇವ್ರ ಜಾತ್ರೆನಲ್ಲಿ ಅಮ್ಮೋರ ಜಾತ್ರೆ ಪಲ್ಲಕ್ಕಿನ ಶಫೀಕಿ ಅಲ್ವಾ ಹೊತ್ಕೊಂಡು ಹೋಗೋದು. ಅವನು ಇಂಥ ಕೆಲಸನ ಯಾವತ್ತೂ ಮಾಡಲ್ಲ ಬಿಡಿ. ಒಂದ್ ವೇಳೆ ಅವನು ಕಾಶ್ಮೀರದ ಹುಡುಗಿನ ಮದ್ವೆ ಆಗಿದ್ರೆ ಅವಳ ಇಲ್ಲಿ ಕರ್ಕೊಂಡ್ ಬರ್ತಿದ್ದ ಅಲ್ವಾ? ಅವ್ನ್ ನನ್ ಮನ್ಸ್ಗೆ ನೋವಾಗೋಂತ ಕೆಲ್ಸ ಮಾಡೋ ಮಗ ಅಲ್ಲ. ನಾವೇನು ಅದನ್ನ ನಂಬೋದು, ಆದ್ರೆ ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಅಲ್ವಾ? ಅಷ್ಟಕ್ಕೂ ಈ ಸುಳ್ಸುದು ಯಾರು ಹೇಳಿದ್ ನಿಮ್ಗೆ? ಇದನ್ನಂತೂ ನಾವು ಪತ್ತೆ ಮಾಡ್ತೀವಿ. ಯಾರ್ಯಾರ ಮಾತನ್ನು ನಂಬಕ್ ಹೋಗ್ಬೇಡಿ. ನಮ್ಗೆ ಶಫೀಕ್ ನೈನ ಮಾತ್ರ ಮುಖ್ಯ, ಬೇರೆ ಯಾವುದೂ ಅಲ್ಲ. ಮೇಡಮ್ ಅವರೇ, ಬಿರಿಯಾನಿ ಏನಾದ್ರೂ ಸೀದ್ ಹೋದ್ರೆ ಅದು ತಿನ್ನಕ್ ಲಾಯಕ್ ಆಗಿರೋಲ್ಲ. ಇವ್ರಿಗೆ ಯಾವುದೋ ತಪ್ಪು ಸಂದೇಶ ಹೋಗಿರೋ ಆಗಿದೆ. ಅಷ್ಟಕ್ಕೂ ಇಬ್ಬರು ಮಕ್ಕಳು ನಮ್ಮವರೇ ಅಲ್ವಾ? ನಾವು ಸಮಾಧಾನವಾಗಿ ಕೆಲಸ ಮಾಡಬೇಕಾಗತ್ತೆ. ಬಶೀರ್ ಬಾಯ್, ಈಗ ಏನೇ ಆದ್ರೂ ಸರಿ, ನಮ್ ಗೆಳೆತನಕ್ಕೆ ಏನೂ ಆಗ್ಬಾರ್ದು. ಅಪ್ಪ, ನೀವಿದನ್ ನೋಡಿದ್ರಾ? ಇದೊಂದ್ ಫೇಕ್ ಫೋಟೋ. ಏನು ಏನು? ನೋಡಮ್ಮ, ಇದನ್ ಹೇಗ್ ರಿಯಲ್ ಫೋಟೋ ಅನ್ನಕ್ಕಾಗತ್ತೆ? ಏನ್ ಹೇಳ್ತಿದ್ದಾಳೆ? ಆಂಟಿ ನೋಡಿ. ಅಂಕಲ್, ನೀವು ನೋಡಿ. ಫೋಟೋಶಾಪ್ ಅಲ್ಲಿ ಯಾರೋ ಫೋಟೋನ ಎಡಿಟ್ ಮಾಡಿದ್ದಾರೆ. ಇದ್ರಲ್ಲಿ ಶಫೀಕ್ ಕಣ್ಣಿಗೆ 3 ಕೈ ಕಾಣಿಸ್ತಿದೆ. ನಿಜ ಹೇಳ್ಬಿಡಿ ಅಂಕಲ್, ಈ ಫೋಟೋನ ನಿಮ್ಗೆ ಯಾರು ಕೊಟ್ರು? ಬೇರೆಯವರಲ್ಲ, ನಿಮ್ ಸಂಬಂಧಿಕರನ್ನೇ ಕೊಟ್ಟಿದ್ದು. ನಮ್ ಸಂಬಂಧಿಕರ? ಆದ್ರೆ ಯಾರು? ಇದು ಅಜ್ಜಿ, ನೀವೇನಿಲ್ಲಿ? ಇಲ್ಲ, ನಾನು ಇಲ್ಲೇ ಇರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದೇ ನನ್ನ ತಮ್ಮ ಇದ್ದಾನಲ್ಲ, ಅವನ ಮನೆಗೆ ಹೋಗ್ತಾ ಇದ್ದೀನಿ. ಇವ್ರೇನೆ ನಮ್ಗೆ ಆ ಫೋಟೋ ಕೊಟ್ಟಿದ್ದು.
ಅಜ್ಜಿ ಏನಾಯ್ತು? ಅವ್ರಿಗೆ ಸ್ವಲ್ಪ ನೀರು ಕುಡಿಸಿ. ಈ ನಾಟಕ ದಿನ ಇದ್ದಿದೆ ಬಿಡಿ. ಅಯ್ಯೋ, ಇವ್ರಿಗೆ ಅವರಿಬ್ರು ಮದ್ವೆ ಆಗೋದೇ ಇಷ್ಟ ಇಲ್ಲ. ನಿಜ ಹೇಳಜ್ಜಿ, ಈ ಫೋಟೋನ ಕೊಡು ಅಂತ ನಿಂಗೆ ಯಾರು ಹೇಳಿದ್ದು? ನನಗೆ ಯಾಕೋ ಒಂಥರ ಆಗ್ತಿದೆ. ಉಮರ್, ಅದೆಲ್ಲ ಇದ್ದಿದ್ದೆ ಬಿಡು. ನಾನು ಆಮೇಲೆ ಯಾವಾಗಾದ್ರೂ ವಿಚಾರಿಸ್ತೀನಿ ಬಿಡು. ಈಗಂತೂ ನಿಮ್ಗೆ ನಂಬಿಕೆ ಬಂತಲ್ವಾ? ನಮ್ಗೂನು ನಿಜ ಗೊತ್ತಾಗ್ಬೇಕು ಅಂತಾನೆ ಆಸೆ. ನಮ್ ನೈನಾಗಂತೂ ಮೊದ್ಲಿಂದ ಗೊತ್ತಿತ್ತು, ಅದಕ್ಕೆ ಅವಳು ಇಷ್ಟ ಇಲ್ಲ ಅನ್ಲಿಲ್ಲ. ನಮ್ಮೆಲ್ರೂ ಆಸೆ ಏನಂದ್ರೆ ಇವರಿಬ್ರು ಮದ್ವೆ ಆದಷ್ಟು ಬೇಗ ಆಗ್ಬಿಡ್ಲಿ ಅಂತ. ನಾವು ನಿಮ್ ಮನೆಗ್ ಬಂದಿರೋದು ಅವಳಿಗೆ ಗೊತ್ತೇ ಇಲ್ಲ. ಅವಳು ಕ್ಲಸ್ಟರ್ ಕ್ಲಾಸ್ಗೆ ಟ್ರಿವೆಂಡ್ರಮ್ ಹೋಗಿದ್ದಾಳೆ. ಕ್ಲಸ್ಟರ್ ಕ್ಲಾಸಸ್ಗ? ಅದು ನಂಗೊಂದು ಮಾತು ಹೇಳಿದೆ. ನಂಗೆ ಅನ್ಸತ್ತೆ ನಮ್ ಸ್ಕೂಲ್ ಸ್ಟಾಫ್ಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ನೇನ ಕಸ್ಟರ್ ಕ್ಲಾಸ್ಗಲ್ಲ, ಕಾಶ್ಮೀರ್ಗೆ ಹೋಗಿರೋದು ಅಣ್ಣನ್ನ ನೋಡೋಕೆ. ಕಾಶ್ಮೀರಕ್ಕೆ ಹೋಗಿದ್ದಾಳ? ಬಲ್ಲಿ ನೀನ್ ಇಲ್ಲೇ ಇರು, ನಾನು ಸಾಹೇಬ್ರನ್ನ ಮೀಟ್ ಆಗಿ ಬರ್ತೀನಿ. ಸರಿ. ಮೇ ಐ ಕಮ್ ಇನ್ ಸರ್? Yes. Oh, Shafiq, welcome, welcome. Thank you, sir. Jai Hind, sir. Come on, sit down, Shafiq. Thank you, sir. I am very happy for you. ಹೇಗಿತ್ತು ಆಪರೇಷನ್? 3 ಟೆರರಿಸ್ಟ್ನ ಸಾಯಿಸಿ ಬಂದಿದ್ದೀನಿ ಸರ್. 8 ಗಂಟೆ ಯುದ್ಧ ಮಾಡಬೇಕಾಯ್ತು. I have already got this message. We are very proud of you. Thank you, sir. And I have a happy news for you. I recommended you for the Sena Medal of this year. Oh, thank you, sir. No. You truly deserve it. Now go and just relax, Shafiq. Okay, sir. Jai Hind, sir. Jai Hind. ಓಯ್ ಬಲ್ಲಿ ಹೋಗೋಣ, ನಡಿ. ನೀವೊಬ್ನೇ ಹೋಗಪ್ಪ. ಯಾಕೆ? ನನ್ಗೊಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಗುರು, ಕ್ವಾರ್ಟರ್ಸ್ ಅಲ್ಲಿ ಸಿಗೋಣ. ಆಯ್ತು. ಸರಿ, ಬರ್ತೀನಿ. ಸರಿ ಬಲ್ಲಿ, ಸತ್ ಶ್ರೀ ಅಕಾಲ್. ಹುಷಾರಾಗೋಗು. ಜೈ ಹಿಂದ್ ಸರ್. ನೀನೇನಿಲ್ಲಿ? ಸುಮ್ನೆ. ಬಾಟಿಯ ಎಲ್ಲೋದ? ರಜೆ ಕೊಟ್ಟು ಕಳಿಸ್ದೆ. ಓಕೆ, ನಡಿ. ಕುತ್ಕೋ. ಇಷ್ಟೊಂದು ದೂರ ನನ್ನ ಮೀಟ್ ಮಾಡಕ್ ಬಂದಿದ್ಯಾ ಅಂದ್ರೆ ಏನೋ ಕಾರಣ ಇರ್ಲೇಬೇಕು. ಹಾಗೇನಿಲ್ಲ. ನಡಿ, ನಿಂಗೆ ಕಾಶ್ಮೀರ ಕಾವಾ ಕುಡಿಸ್ತೀನಿ. ನಡಿ. ಥ್ಯಾಂಕ್ ಯು. ಹೇಗಿದೆ ಅಂತ ಹೇಳು. ನಿಂಗೆ ಭಯ ಆಗಿತ್ತಾ? ಯಾವುದ್ರ ಬಗ್ಗೆ? ನಾನು ಯಾರಾದ್ರೂ ಕಾಶ್ಮೀರಿ ಹುಡುಗಿನ ಮದ್ವೆ ಆಗ್ಬಿಟ್ರೆ ಅಂತ. ನಂಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಆದರೆ ನಮ್ಮ ಮನೆಯವ್ರಿಗಿಲ್ಲ. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಶಫೀಕ್, ಕೇರಳದ ಒಂದು ಸಾಧಾರಣ ಕುಟುಂಬದ ಹುಡುಗಿ ನಿಮ್ಮನ್ನ ಭೇಟಿಯಾಗೋಕೆ ಬಂದಿಲ್ಲ. ನಿಮ್ಮ ಮೇಲಿರೋ ನಂಬಿಕೆ ಮತ್ತೆ ಪ್ರೀತಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆ.
ತಣಿಸುವ ಹೊಳೆ ಹೋಗು. ನನ್ನ ಹೋಗು ಅಂತ ಮಾತ್ರ ಹೇಳ್ಬೇಡ. ಚೆಲುವೆ ಮಳೆಯ ಬಿಲ್ಲ ಬಣ್ಣ ನೀನೆ, ಒಲವೇ ಹೂವಿನೊಡಲ ಸಿಹಿಯು ನೀನೆ. ಚೆಲುವೆ ನಿನ್ನ ನಗುವೆ ಜಗದ ಸೋಜಿಗ ನನ್ನವಳೆ. ಯಾವನೋ ಈ ಫೋಟೋ ಎಡಿಟ್ ಮಾಡಿದ್ದು? ನಿಮ್ಮಲ್ಲಿ ಯಾರ ಕೆಲಸ ಇದು? ಇದೇ ಹುಡುಗ್ರೆ ನಂಗೆ ಫೋಟೋ ಕೊಡಿ ಅಂತ ಹೇಳಿದ್ದು. ತಲೆ ಹರಟೆ ಮುಂಡೇವು, ಒಬ್ಬೊಬ್ರಿಗೂ ಕಾಲು ಮುರಿದು ಬಿಡಿ. ಬಿಡು ನನ್ನ ಮೊಮ್ಮಗ ಶಫಿಕನ್ ಜೀವನನ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ರು ಇವರು. ಮೊದಲು ಈ ಅಜ್ಜಿನ ಆಚೆ ಕರ್ಕೊಂಡೋಗಿ. ಬಿಡೋ ಸಾಹೇಬ್ರೆ, ನಿಮಗೆ ಹೇಳ, ಈ ಹುಡುಗರು ಬೀಡಿ, ಸಿಗರೇಟು, ಎಣ್ಣೆ ಮತ್ತೆ ಡ್ರಗ್ಸು ಎಲ್ಲ ತಗೋತಾರೆ. ಬಿಡೋ ನನ್ನ ಕೈನ, ಬಿಡು ನನ್ನ ಗೊತ್ತಿದೆ, ಹೇಳಕ್ಕೆ ಬಿಡೋದಿಲ್ವಲ್ಲ ನೀನು. ಏ ದಿನೇಶ್, ನಿನ್ ಮಗನ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ನಲ್ವಾ? ಒಬ್ಬ ಪೊಲೀಸವನಾಗಿ ನಿನ್ ಮಗನ ಮೇಲೆ ಗಮನ ಕೊಡಕ್ಕಾಗಲ್ವಾ ನೀನು? ಅಲ್ಲ, ಸ್ವಲ್ಪನೂ ನಾಚಿಕೆ ಆಗಲ್ವಾ? ಎಂತ ಅಪ್ಪ ನೀನು? ಅಯ್ಯೋ, ಏನ್ ನಡೀತಿದೆ? ಏನಾಯ್ತು? ಏನ್ ಮಾಡ್ತೀಯಾ? ಏನಿದು? ಅಯ್ಯೋ ಬೇಡ ಸರ್, ಸರ್ ನನ್ನ ಮಾತು ಕೇಳು. ಬೇಡ ಸರ್, ಬಿಡು, ಬೇಡ ಸರ್, ಹೊಡಿಬೇಡಿ ಸರ್. ಏನ್ ಮಾಡ್ತೀಯಾ? ಹಿಡ್ಕೊಡ್ರಿ ಅವ್ರನ್ನ. ಸಾಯಿ ಸರ್, ಬೇಡ ಸರ್, ಬಿಡಿ ಸರ್. ದಿನೇಶ್, ಏನ್ ಮಾಡ್ತೀಯಾ? ಬಿಡು.
ನನ್ನ ಮಾತು ಕೇಳು. ಬೇಡ ಸರ್. ಕೊಡ್ರಿ, ಏನ್ರಿ ನೋಡ್ತಾ ಇದ್ದೀರಾ? ದಿನೇಶ್ ಸುಮ್ನಿರು. ನಿನ್ಗೆ ತಲ್ಗಿಲೆ ಕೆಟ್ಟಿದ್ಯಾ? ಒಂದ್ ವೇಳೆ ಅವ್ನಿಗೇನಾದ್ರೂ ಆದ್ರೆ ಯಾರ್ ಜವಾಬ್ದಾರಿ ತಗೋತಾರೆ? ಇದೇ ಮೊದಲನೇ ಸಲಿ ಸರ್ ಈ ಲಾಠಿನ ಸರಿಯಾಗಿ ಬಳಸಿದ್ದೀನಿ. ನಿಮ್ಗೆಲ್ಲ ಕೊನೆ ವಾರ್ನಿಂಗ್ ಇದು. ಈ ಸಲ ಬಿಡ್ತಿದ್ದೇನೆ. ಮೊದಲು ಹೋಗಿ ಇಲ್ಲಿಂದ. ನಿಮ್ಗೂ ಇದೇ ತರ ಬಾರಿಸ್ತೇನೆ, ನೆನ್ಪಿರ್ಲೆ. ಹೊರಡಿ, ಇವನು ಕರ್ಕೊಂಡೋಗಿ. ಸರಿ ಸರ್, ಎತ್ಕೋ ಅವನ್ನ. ಎದ್ದೇಳು. ಹುಷಾರು ಕಣೋ. ಎದ್ದೇಳು. ನಿಧಾನ. ಈ ತಿಂಗಳು 15ನೇ ತಾರೀಕು ಅವ್ನ ಮದ್ವೆ ಇದೆ. ಅವರಪ್ಪ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಮದುವೆಗಿಂತ ಮುಂಚೆ ಒಂದ್ಸಲ ಮಸೀದಿಗೆ ಬಂದೇ ಬರ್ತಾನೆ. ಅವನಲ್ಲೇ ಬಲಿ ಹಾಕೋಣ. ಒಂದ್ ವೇಳೆ ಅವ್ನು ರಾತ್ರಿ ಬರ್ಲಿಲ್ಲ ಇಲ್ಲ, ಅವ್ನು ಮಸೀದಿಗೆ ಬಂದೇ ಬರ್ತಾನೆ. ಅಕಸ್ಮಾತ್ ಅವ್ನು ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಈ ಕೆಲಸ ಮಾಡೋದಕ್ಕೆ ಸರ್ವೇಶಕ್ ದುಡ್ಡು ಕೊಟ್ರೆ ಅಷ್ಟೇ ಸಾಕು. ಒಂದ್ ವೇಳೆ ನಾವು ಶಫೀಕ್ನ ಮದ್ವೆಲ್ ಹೊಡೆದ್ವಿ ಅಂದ್ರೆ ನಾವೆಲ್ಲರೂ ಸಿಕ್ಕಾಕೋಬಹುದು. ಬೇರೆ ಏನಾದ್ರೂ ಈ ಯೋಚನೆ ಕೆಲಸದಲ್ಲಿ ನಿನ್ ಹೆಲ್ಪ್ ಏನ್ ಬೇಕಾಗಿಲ್ಲ, ನಾನು ಒಬ್ನೇ ಮಾಡ್ಕೊಳ್ತೀನಿ. ಅವ್ನು ನಂಗೆ ಹೊಡ್ಸಿದಾನಲ್ವಾ, ಅವನ್ನ ಬಿಡಲ್ಲ, ನಾನು ಸಾಯಿಸ್ಬಿಡ್ತೀನಿ. ಇವನಿವಾಗ ಕೋಪದಲ್ಲಿದ್ದಾನೆ. ಇವನ್ ಕೋಪದಿಂದ ನಮ್ಮೆಲ್ರಿಗೂ ತೊಂದರೆ ಆಗ್ಬಹುದು. ನಡೀರಿ, ಇವನಿಗೆ ಸ್ವಲ್ಪ ಅರ್ಥ ಮಾಡ್ಸೋಣ. ಪರವಾಗಿಲ್ಲ ಬಿಡು, ಟೆನ್ಷನ್ ತಗೋಬೇಡ. ನೀನ್ ಹೆಂಗ್ ಹೇಳ್ತಿರೋ ಹಂಗೆ ಮಾಡ್ತೀನಿ ನಾನು. ಟೆನ್ಷನ್ ತಗೋಬೇಡ ಕಣ, ನನ್ ಮಾತು ಕೇಳು. ತುಂಬಾ ದುಡ್ಡಿದೆ ನಮ್ಮ ಕೈಯಲ್ಲಿ. ನನ್ನ ಶಾಪಲ್ಲಿ ಒಂದ್ ಕೆಲಸ ಮಾಡೋಣ. ಎಲ್ರೂ ಒಂದ್ ಟ್ರಿಪ್ಪಿಗೆ ಹೋಗೋಣ, ತುಂಬಾ ಖುಷಿ ಸಿಗುತ್ತೆ. ಏನ್ ಹೇಳ್ತೀರಾ ನೀವೆಲ್ಲ? ಮದ್ವೆಗಿಂತ ಒಂದಿನ ಮುಂಚೆ ವಾಪಸ್ ಬರೋಣ. ನಡಿ ಅಶೋಕ್, ನಡಿ. ಬೇಗ ಬಾ. ನಿಮ್ಗೋಸ್ಕರ ಒಂದು ಗಿಫ್ಟ್ ತಗೊಂಡಿದ್ದೀನಿ. ಏನ್ ತಗೊಂಡೆ? ಮೀಟ್ ಆದಾಗ ಹೇಳ್ತೀನಿ. ನಾನು ನಿಂಗೋಸ್ಕರ ಒಂದು ಗಿಫ್ಟ್ ತಗೊಂಡಿದ್ದೀನಿ. ಅಯ್ಯೋ, ಏನ್ ತಗೊಂಡ್ರಿ ಹೇಳಿ? ಮೀಟ್ ಆಗ್ತೀವಲ್ಲ ಅವಾಗ ಹೇಳ್ತೀನಿ. ನೈನಾ, ಹೋಗೋಣವಾ? ಹಾ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ರಾಜಾ, ಕುರ್ಚಿ ಎಲ್ಲ ಅಲ್ಲ ಹಾಕ್ಸ್ಬಿಡು. ಮಿಕ್ಕಿದ್ದನ್ನ ಇಲ್ಲ ಹಾಕಿ. ಸರಿ ಬಿಡಿ. ಇಲ್ಲಿನ ಕೆಲಸ ನಾನ್ ನೋಡ್ಕೋತೀನಿ ಬಿಡು. ನೀನು ಮೇಡಮ್ ಅವ್ರ ಹತ್ರ ಹೋಗು, ನಾನು ನೋಡ್ಕೋತೀನಿ. ಹೋಗು, ನಾ ಮಾಡ್ತೀನಿ ಅದನ್ನ. ನೀನು ಹೋಗು ಅವನ ಜೊತೆ, ಅವನಿಗೆ ಸಹಾಯ ಮಾಡು. ಚಾಕುನು ತೆಗ್ಬಿಟ್ಯಾ ನೀನು? ಇಲ್ಲಿ ಕೇಳು, ನಾವೆಲ್ಲರೂ ಸೇರಿ ಅವನ್ನ ಹೊಡಿಯಕ್ಕೆ ಸುಪಾರಿ ಕೊಟ್ಬಿಡೋಣ. ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಅಯ್ಯೋ ಹೋಗ್ಲಿ ಬಿಡು ಅಶೋಕ್. ಏಯ್ ಬಿಡು ಅಂದೆ.
ಅಯ್ಯೋ ಅಶೋಕ್! ಅಶೋಕ್ ಅಶೋಕ್! ನನ್ನ ಮಾತು ಕೇಳು. ಶಫೀಕನ್ನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ನಾನು ಅವ್ರನ್ನೇ ಸಾಯಿಸ್ಬೇಕು ಅಂತಿದ್ದೆ. ನಾಚಿಕೆ ಆಗ್ತಾ ಇದೆ ನನಗೆ, ನಾಚಿಕೆ ಆಗ್ತಾ ಇದೆ. ಸೈಡ್ ಹೋಗಿ, ಸ್ವಲ್ಪ ಹಿಂದೆ ಹೋಗಿ. Salute! Down! ಏನಾಯ್ತು ಹೇಳು ಅಶೋಕ್? ಏನಾಯ್ತು? ಅಯ್ಯೋ ಹೇಳೋ, ಏನಾಯ್ತು? ಹೇಳು, ಏನಾಯ್ತು? ಯಾಕೋ ಸುಮ್ಮನಿದ್ಯಾ? ಅಶೋಕ್, ನಿಮ್ಮ ಅಜ್ಜಿನ ಒಬ್ಬಳ್ಳಿ ಬಿಟ್ಟು ಹೋಗ್ಬಿಟ್ಯಾ? ನನ್ನ ಕಂದ, ಅವನಿಗೆ ಸ್ವರ್ಗ ಕೊಡಿ. ಅಯ್ಯೋ ಮಗನೇ. ಅಯ್ಯೋ ಶಂಕರಣ್ಣ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಣ್ಣ. ಶಂಕರಣ್ಣ, ಶಂಕರಣ್ಣ. ಬಿಡಿ ಬಿಡಿ
ಏ ಅಶೋಕ್, ನಡಿ ನಡಿ ಬೇಗ ನಡಿ. الصلاة خير من النوم. الله أكبر الله أكبر لا إله إلا الله.
ಇಲ್ಲಿಡ್ತೀನಿ ಇದನ್ನ. ಸ್ವಲ್ಪ ಇಲ್ಲಿ ಜಾಗ ಬಿಡು. ಇಲ್ಲಿ ಇಲ್ಲಿ. ಏನ್ ಮಾಡ್ತಾ ಇದ್ದೀರಾ ನೀವು? ಒಂದ್ ಕಡೆ ಕುತ್ಕೊಂಡ್ಬಿಡಿ. ಅವನ್ ದೇಶಕ್ಕೋಸ್ಕರ ಬಲಿದಾನ ಮಾಡಿದ್ದಾನೆ. ನಾವು ಅವನ ಬಲಿದಾನಕ್ಕೆ ಗೌರವ ಕೊಡಬೇಕು. ತುಂಬ ಚೆನ್ನಾಗಿ ಗೌರವ ಕೊಡಬೇಕು. ಎಲ್ರೂ ಸ್ಕೂಲಿಗೆ ಕರ್ಕೊಂಡು ಬಾ. ಸ್ಕೂಲ್ಗೆ ಎಲ್ರಿಗೂ ಬರೋದು ಕೇಳು. ಸ್ಕೂಲ್ಗೆ ನಾನು ಹೋಗ್ತೀನಿ. ಬಾಯ್ಲಿ. ಸ್ಕೂಲ್ ಹತ್ರ ಆದರೆ 300 ಚೇರ್ ಬೇಕಾಗ್ತವೆ. ಅಷ್ಟು ಇಲ್ಲೇ ಇದ್ದಾವೆ. ಸ್ಕೂಲ್ ಹತ್ರ ಬರೋ ಗಾಡಿ ವ್ಯವಸ್ಥೆನೂ ನಾನು ಮಾಡಿದ್ದೀನಿ. ಗಾಡಿಗಳು ಸ್ಕೂಲ್ ಹತ್ರ ಬಂದ್ಬಿಡ್ತವೆ. ಎಲ್ರೂ ಸ್ಕೂಲ್ ಹತ್ರ ಬಂದ್ಬಿಡಿ ಅಂತ ಹೇಳು. ಎಲ್ರೂ ಸ್ಕೂಲ್ ಹತ್ರ ಬರಬೇಕು. ಚೇರ್ ವ್ಯವಸ್ಥೆ ಆಯ್ತು, ಗಾಡಿ ವ್ಯವಸ್ಥೆ ಆಯ್ತು. ಇನ್ನೇನ್ ಬಾಕಿದೆ? ಅದಿರ್ಲಿ, ನೀನೇ ಕಳ್ತಿದೀಯಾ? ಅಂಥದ್ದೇನಾಗಿದೆ ನಿಂಗೆ? ಓ, ಬಲಿದಾನ ಮಾಡ್ಬಿಟ್ಟ ಶಫೀಕ್. ಬಲಿದಾನ ಮಾಡ್ಬಿಟ್ಟ ಅವನು. ನೀನೇ ಇಸ್ಕೋ. ಅಮ್ಮ, ಅಮ್ಮ, ಅಳಬೇಡಿ. Your son was great soldier. He gave his life for his country. We are proud of him. The whole country is proud of you, ಅಮ್ಮ. ನಮ್ಮ ಮನಸ್ಸಿನಲ್ಲಿ ಅವನು ಯಾವಾಗಲೂ ಅಮರ ಆಗಿರ್ತಾನೆ. He was a great soldier. ಹೋದೆಯ ಅಗಲಿ ಹೋದೆಯ ಕನಸನು ಕರಗಿಸಿ ಮನ ಮರುಗಿಸಿ ನನ್ನ ಒಂಟಿ ಮಾಡ್ಬಿಟ್ಟು ಹೋದ ಶಫೀಕ್. ಹೋದೆಯ ಅಗಲಿ ಹೋದೆಯ ಕನಸನು ಕರಗಿಸಿ ಮನ ಮರುಗಿಸಿ ವೈರಿಯನೆದುರಿಸಿ ನಿಂತ ವೀರನಿ ನಿನ್ನ ತ್ಯಾಗವೆಂದು ಮರೆಯದು ಈ ನೆಲ ಎದೆಯೊಬ್ಬಿಸಿ ಹೆಮ್ಮೆಯಿಂದ ಹೇಳುವೆ ನೀನೊಂದು ಹೊಳೆವ ಚುಕ್ಕಿ ಇಲ್ಲಿ ಹೋದೆಯ ಅಗಲಿ ಹೋದೆಯ ಕನಸನು ಕರಗಿಸಿ ಮನ ಮರುಗಿಸಿ ಬಾರೆಯ ಮರಳಿನಿ ಬಾರೆಯ ನಮ್ಮನು ಸೇರಲು ಬಾಳನು ಬೆಳಗಲು ವೈರಿಯನೆದುರಿಸಿ ನಿಂತ ವೀರನಿ ನಿನ್ನ ತ್ಯಾಗವೆಂದು ಮರೆಯದು ಈ ನೆಲ ಎದೆಯೊಬ್ಬಿಸಿ ಹೆಮ್ಮೆಯಿಂದ ಹೇಳುವೆ ನೀನೊಂದು ಹೊಳೆವ ಚುಕ್ಕಿ ಇಲ್ಲಿ. ಜಮ್ಮು ಕಾಶ್ಮೀರದ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ ಕ್ಯಾಲಿಕಟ್ನ ಎಡಕ್ಕಡದ ಕ್ಯಾಪ್ಟನ್ ಶಫೀಕ್ ಮೊಹಮ್ಮದ್ ಅವರ ಪಾರ್ಥಿವ ಶರೀರವನ್ನು ಎಡಕ್ಕಡದ ಸಿವಿಎಸ್ ಶಾಲೆಯಲ್ಲಿ ಶ್ರದ್ಧಾಂಜಲಿಗಾಗಿ ಇಡಲಾಗಿದೆ. ಈ ಧೈರ್ಯಶಾಲಿ ಸೈನಿಕನ ಪಾರ್ಥಿವ ಶರೀರವನ್ನು ನೋಡುವುದಕ್ಕಾಗಿ ಬಹಳಷ್ಟು ಜನಸಂದಣಿ ನೆರೆಯುತ್ತಿದೆ. ಸಾಯುವಾಗ ಇವರು ದೇಶಕ್ಕಾಗಿ ದುಡಿಯುತ್ತಿದ್ದರು. ರೆಸ್ಕ್ಯೂ ಆಪರೇಷನ್ ನಲ್ಲಿ ಭಯೋತ್ಪಾದಕರು ಕ್ಯಾಪ್ಟನ್ ಶಫೀಕ್ ಅವರಿಗೆ ಗುಂಡು ಹಾರಿಸಿದ್ದಾರೆ. ಅವರು 3 ಭಯೋತ್ಪಾದಕರ ಹತ್ಯೆ ಮಾಡಿದ್ದರು. ಒಂದು ಮಗುವಿನ ಪ್ರಾಣ ಉಳಿಸುವಾಗ ಅವರಲ್ಲಿ ಉಳಿದಿದ್ದ ಒಬ್ಬ ಭಯೋತ್ಪಾದಕ ಹಿಂದಿನಿಂದ ಕ್ಯಾಪ್ಟನ್ ಶಫೀಕ್ ಮೇಲೆ ಗುಂಡು ಹಾರಿಸಿದ. ಕ್ಯಾಪ್ಟನ್ ಶಫೀಕ್ ಅವರ ಬಲಿದಾನದಿಂದ ಅವರ ಗ್ರಾಮಸ್ಥರಿಗೆ ಮಾತ್ರವಲ್ಲ, ಇಡೀ ಭಾರತ ದೇಶಕ್ಕೆ ದುಃಖವಾಗಿದೆ. ಅವರ ಕುಟುಂಬಸ್ಥರು ತಿಳಿಸಿರುವಂತೆ ಕ್ಯಾಪ್ಟನ್ ಶಫೀಕ್ ಅವರ ಪಾರ್ಥಿವ ಶರೀರವನ್ನು ಎಡಕಡದ ಜಮಾ ಮಸೀದಿಯ ನಿನ್ನ ಕನಸನು ಹೊತ್ತು ನಾವು ಮುಂದೆ ಸಾಗುವೆವು. ಆಸೆ ಇದುವೆ ನಮ್ಮ ಎದೆಯಲಿ
ದೇಹ ತೊರೆದು ಹೋದರು ಆತ್ಮಕ್ಕೆಂದು ಸಾವಿಲ್ಲ, ಇರುವೆ ಎಂದು ನಮ್ಮ ನಡುವಲಿ. ನೀನೊಂದು ಹೊಳೆವ ಚುಕ್ಕಿ ಇಲ್ಲಿ, ಎಂದೆಂದು ಇರುವೆ ನೆನಪಲ್ಲಿ. ದೂರ ಹೋದರೂ ಕಾಯುವೆ ನೀನು ಮರಳಲು, ನಮಗಾಗಿ ಮತ್ತೆ ಬಾರೆಯ. ಹೋದೆಯ ಅಗಲಿ ಹೋದೆಯ, ಕನಸನು ಕರಗಿಸಿ ಮನ ಮರುಗಿಸಿ. ಬಾರೆಯ ಮರಳಿನಿ ಬಾರೆಯ, ನಮ್ಮನು ಸೇರಲು ಬಾಳನು ಬೆಳಗಲು. Attention! Salute! Down! Parade! Stand at this! Parade! Attention! Drop arms! General salute! Please take arms! Drop! Proceed with your arms forward. Everybody, position. 1 round. Shoot. Present. Fire. ಕಾಶ್ಮೀರದ ಉತ್ತಂಪುರ ಜಿಲ್ಲೆಯಲ್ಲಿ ಆಗಸ್ಟ್ 2002ನೇ ಇಸ್ವಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಕ್ಯಾಪ್ಟನ್ ಶಫೀಕ್ ಅವರು ತಮ್ಮ ಜೀವ ತ್ಯಾಗ ಮಾಡಿದ್ರು. ಕ್ಯಾಪ್ಟನ್ ಮೊಹಮ್ಮದ್ ಶಫೀಕ್ಗೆ ಪರಮವೀರ್ ಚಕ್ರ ಕೊಟ್ಟು ಗೌರವಿಸಲಾಯಿತು. ಕ್ಯಾಪ್ಟನ್ ಶಫೀಕ್ ಒಬ್ಬ ಧೈರ್ಯವಂತ ಸೈನಿಕ ಆಗಿದ್ರು. ಕ್ಯಾಪ್ಟನ್ ಮೊಹಮ್ಮದ್ ಶಫೀಕ್ಗೆ ಗುಂಡು ಹಾರಿಸಿದ ಭಯೋತ್ಪಾದಕ ಅಬ್ದುಲ್ ಖಾನ್ಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಗಲ್ಲು ಶಿಕ್ಷೆ ಆಗುತ್ತೆ. ಕ್ಯಾಪ್ಟನ್ ಶಫೀಕ್ ಅವರ ಧೈರ್ಯದ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಅವರು ತಮ್ಮ ಕೊನೆಯುಸಿರಿನ ತನಕ ದೇಶಕ್ಕಾಗಿ ಹೋರಾಡ್ತಾ ಹುತಾತ್ಮರಾದ್ರು. ನಮಗೆ ನಮ್ಮ ಭಾರತೀಯ ಸೈನ್ಯದ ಬಗ್ಗೆ ಹೆಮ್ಮೆ ಇದೆ. ಜೈ ಹಿಂದ್. ಸೋಲ್ಜರ್ ಅಶೋಕ್ ಬರ್ತಾ ಇದ್ದಾರೆ. ವೆಲ್ಕಮ್. ಆಲ್ ದ ಬೆಸ್ಟ್. ಟ್ರೈನಿಂಗ್ ಮುಗಿದ್ಮೇಲೆ ನನಗೆ ರೆಜಿಮೆಂಟಿಂದ ಊರಿಗೆ ಹೋಗೋ ಅವಕಾಶ ಸಿಕ್ತು. ಊರಿನ ಜಾತ್ರೆಯಲ್ಲಿ ನನ್ನ ಹಳೆ ಫ್ರೆಂಡ್ಸ್ನ ಮತ್ತೆ ಭೇಟಿಯಾದೆ. ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ವಾಪಸ್ ಬಂದ್ವಿ. ಪ್ರತಿಯೊಬ್ಬರು ಬದಲಾಗಿದ್ವಿ. ನಮ್ಮೆಲ್ಲರ ಲೈಫ್ಗೂ ಒಂದು ಹೊಸ ಉದ್ದೇಶ ಸಿಕ್ಕಿತ್ತು. ಆ ಸೇತುವೆ ಮೇಲೆ ಕೂತು ನಾವೆಲ್ಲರೂ ಕ್ಯಾಪ್ಟನ್ ಶಫೀಕ್ನ ನೆನಪು ಮಾಡ್ಕೊಂಡ್ವಿ. ಮತ್ತು ಅವತ್ತು ನಾವು ಆ ಸಣ್ಣ ಬ್ರಿಡ್ಜ್ಗೆ ಒಂದು ಹೆಸರಿಟ್ವಿ, ಎಡಕ್ಕಡ್ ಬೆಟಾಲಿಯನ್ 06. ನಮ್ಮ 6ನೇ ಫ್ರೆಂಡ್ ಶಫೀಕ್ ನಮ್ಮ ಮನಸ್ಸಲ್ಲಿ ಈಗಲೂ ಜೀವಂತವಾಗಿದ್ದಾರೆ.
ಎಲ್ಲಿವರೆಗೂ ನಮ್ಮ ದೇಶದ ಭೂಮಿ ಮೇಲೆ ಇಂಥ ವೀರ ಸೈನಿಕರ ಜನ್ಮ ತಗೋತಾ ಇರ್ತಾರೋ ಮತ್ತೆ ಭಾರತ ಮಾತೆಗೋಸ್ಕರ ಅವರ ಪ್ರಾಣ ತ್ಯಾಗ ಮಾಡ್ತಾ ಇರ್ತಾರೋ ಅಲ್ಲಿಯವರೆಗೂ ಯಾವುದೇ ಶತ್ರುಗೂ ಧೈರ್ಯನೇ ಬರೋದಿಲ್ಲ. ನಮ್ಮ ಭೂಮಿ ತಾಯನ್ನ ಅವರು ಕಣ್ಣೆತ್ತಿ ನೋಡೋ ಧೈರ್ಯ ಕೂಡ ಮಾಡೋದಿಲ್ಲ. ಅಂತಹ ವೀರ ಸೈನಿಕರಿಗೆ ಶತಕೋಟಿ ನಮನಗಳು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.